ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 35ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀ ಗುರುಗಳ ಮಹಿಮೆಯನ್ನು ಭಿನ್ನ ಭಿನ್ನ ರೀತಿಯಲ್ಲಿಯೂ, ವಿಭೂತಿ ತ್ರಿಪುಂಡ್ರದ ಮಹಿಮೆಯನ್ನು, ರುದ್ರಾಕ್ಷಿಯ ಮಹಿಮೆಯನ್ನು ಕೇಳುತ್ತಾ ನಾಮಧಾರಕನು ಮುಂದಿನ ಗುರು ಮಹಿಮೆಯನ್ನು ಕೇಳಲು ಇಷ್ಟಪಡುತ್ತಿದ್ದಾನೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಮೇಲೆ ನಾಮಧಾರಕನು ವಿನಯದಿಂದ, ಸ್ವಾಮಿ ಸಿದ್ಧಮುನಿಗಳೇ, ಶ್ರೀ ಗುರುಗಳು ಆ ದಂಪತಿಗಳಿಗೆ ರುದ್ರಾಧ್ಯಾಯವನ್ನು ವಿಸ್ತಾರದಿಂದ ಹೇಳಿದರು. ಆಮೇಲೆ ಮುಂದೇನಾಯಿತು ಎಂಬುದನ್ನು ನನಗೆ ವಿಸ್ತಾರವಾಗಿ ಹೇಳಿರಿ. ಶ್ರೀ ಗುರುಚರಿತ್ರೆಯನ್ನು ಕೇಳಲಿಕ್ಕೆ ನನ್ನ ಮನಸ್ಸು ಒಳ್ಳೆ ಆತುರವುಳ್ಳದ್ದಾಗಿದೆ ಎಂದನು. ಅವರ ಮಾತು ಕೇಳಿ ಸಿದ್ಧರು, ನಾಮಧಾರಕ, ಮುಂದಿನ ಚರಿತ್ರೆಯು ಅಪೂರ್ವವಾಗಿದೆ, ಹೇಳುತ್ತೇನೆ ಕೇಳು. ಆಮೇಲೆ ಆ ಪತಿವ್ರತೆಯು ಶ್ರೀ ಗುರುಗಳಿಗೆ ಭಕ್ತಿ ಮತ್ತು ವಿನಯಗಳಿಂದ ಕೈಮುಗಿದು, ಸ್ವಾಮಿ, ನಮಗೆ ಮುಂದಿನ ಗತಿಯೇನು? ಇನ್ನು ಮುಂದೆ ನಾವು ಯಾವ ರೀತಿಯಿಂದ ಇರಬೇಕು? ಸನಾತನವಾದ ತಮ್ಮ ಚರಣಗಳ ಸ್ಮರಣೆಯು ತಪ್ಪದಂತ ಮತ್ತು ನಮ್ಮ ಜೀವಕ್ಕೆ ಸಮಾಧಾನವನ್ನುಂಟು ಮಾಡುವಂತ ಒಂದು ಮಂತ್ರವನ್ನು ನನಗೆ ಉಪದೇಶ ಮಾಡಿರಿ ಎಂದು ಬೇಡಿಕೊಂಡಳು. ಆಗ ಶ್ರೀ ಗುರುಗಳು, ಕೆಲವು ಸ್ತ್ರೀಯಳೇ, ಸ್ತ್ರೀಯರಿಗೆ ಪತಿ ಭಕ್ತಿಯೇ ಮುಖ್ಯ. ಅದರ ಹೊರತು ಬೇರೆ ಯಾವ ಮಂತ್ರವನ್ನು ಅವರಿಗೆ ಉಪದೇಶಿಸಬಾರದೆಂದು ಶಾಸ್ತ್ರವಿದೆ. ಸ್ತ್ರೀಯರಿಗೆ ಮಂತ್ರೋಪದೇಶವನ್ನು ಮಾಡಿದರೆ ಆ ಮಂತ್ರದ ಸಾಮರ್ಥ್ಯವು ಹೋಗುವುದು. ಪೂರ್ವದಲ್ಲಿ ಶುಕ್ರಾಚಾರ್ಯರಿಗೆ ಇದೇ ಗತಿಯಾಯಿತು ಎಂದು ಹೇಳಿದರು. ಆಗ ಆಕೆಯು ವಿನಯದಿಂದ ಕೈಮುಗಿದು, ಸ್ವಾಮಿ, ಸ್ತ್ರೀಯರಿಗೆ ಮಂತ್ರೋಪದೇಶವನ್ನು ಏಕೆ ಮಾಡಬಾರದು? ಶುಕ್ರಾಚಾರ್ಯರಿಗೆ ಏನು ಗತಿಯಾಯಿತು ಎಂಬುದನ್ನು ಪ್ರೀತಿಯಿಂದ ನನಗೆ ವಿಸ್ತಾರವಾಗಿ ನಿರೂಪಿಸಿರಿ ಎಂದು ದೀನವಾಣಿಯಿಂದ ಹೇಳಿ ಅವರ ಚರಣಕ್ಕೆ ನಮಿಸಿದಳು. ಆಗ ಅವರು, ಕೆಲವು ಸ್ತ್ರೀಯಳೇ, ಪೂರ್ವದಲ್ಲಿ ಆದ ಒಂದು ಕಥೆಯನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಸದಾ ಯುದ್ಧವು ಹಾಗೆಯೇ ಆಗುತ್ತಿತ್ತು. ಆ ದೈತ್ಯ ಸೈನ್ಯವು ರಣದಲ್ಲಿ ಸತ್ತ ಕೂಡಲೇ ಅವರ ಗುರುವಾದ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರವನ್ನು ಜಪಿಸಿ ಆ ದೈತ್ಯ ಸೈನ್ಯವನ್ನು ಎಬ್ಬಿಸಿ ಮತ್ತೆ ದೇವತೆಗಳ ಸಂಗಡ ಯುದ್ಧಕ್ಕೆ ಕಳಿಸುತ್ತಿದ್ದರು. ಮತ್ತೆ ಇಂದ್ರನು ವಜ್ರಾಯುಧದಿಂದ ಆ ದೈತ್ಯ ಸೈನ್ಯವನ್ನು ಕೊಂದ ಕೂಡಲೇ ಶುಕ್ರಾಚಾರ್ಯನು ಪುನಃ ಸಂಜೀವಿನಿ ಮಂತ್ರವನ್ನು ಜಪಿಸಿದ ಕೂಡಲೇ ಅವರು ಎದ್ದು ದೇವತೆಗಳ ಸಂಗಡ ಯುದ್ಧಕ್ಕೆ ಬರುತ್ತಿದ್ದರು. ಈ ಪ್ರಕಾರ ನಡೆದಿರಲು ಇಂದ್ರನು ಒಂದು ದಿವಸ ಕೈಲಾಸಕ್ಕೆ ಹೋಗಿ ಶಂಕರನಿಗೆ ವಂದಿಸಿ ಶುಕ್ರಾಚಾರ್ಯರ ಮಂತ್ರದ ಪ್ರಭಾವವನ್ನು, ತಮಗೆ ತ್ರಾಸವಾದದ್ದನ್ನು ಹೇಳಿ, ಮುಂದೆ ನಮ್ಮ ಗತಿ ಏನು ಎಂದನು. ಅವನ ಮಾತು ಕೇಳಿ ಶಂಕರನು ಸಿಟ್ಟಾಗಿ ನಂದಿಯನ್ನು ಕರೆದು, ಎಲೈ ನಂದಿಯೇ, ನೀನು ತೀವ್ರವಾಗಿ ಹೋಗಿ ಆ ಶುಕ್ರಾಚಾರ್ಯನನ್ನು ಹಿಡಿದುಕೊಂಡು ಬಾ ಎಂದು ಹೇಳಿದರು. ಒಡೆಯನ ಅಪ್ಪಣೆಯಂತೆ ನಂದಿಯು ಕೂಡಲೇ ಹೋಗಿ ಧ್ಯಾನದಲ್ಲಿರುವ ಆ ಶುಕ್ರನನ್ನು ಬಾಯಿಯಿಂದ ಹಿಡಿದು ಶಿವನ ಹತ್ತಿರ ತಂದನು. ಆಗ ದೈತ್ಯರು ಹಾಹಾಕಾರ ಮಾಡಹತ್ತಿದರು. ಆಮೇಲೆ ಶಿವನು ಅಗಸ್ತ್ಯರು ಸಮುದ್ರವನ್ನು ಕುಡಿದಂತೆ ಶುಕ್ರನನ್ನು ನುಂಗಿಬಿಟ್ಟನು. ಹೀಗೆ ಆ ಶುಕ್ರನು ಅನೇಕ ದಿನಗಳವರೆಗೆ ಶಿವನ ಹೊಟ್ಟೆಯಲ್ಲಿಯೇ ಇದ್ದು ಒಂದು ದಿವಸ ಅವನ ಮೂತ್ರದ್ವಾರದಿಂದ ಹೊರಗೆ ಬಂದು ಬಿಟ್ಟನು. ಇದು ಶ್ರೀ ಶಂಕರನಿಗೆ ತಿಳಿಯದೆ ಹೋಯಿತು. ಹೀಗೆ ಶುಕ್ರನು ಈಶ್ವರನ ಉದರದಿಂದ ಜನಿಸಿದ್ದರಿಂದ ಅವನ ಮೊದಲಿನ ಹೆಸರು ಹೋಗಿ ಅವನಿಗೆ ಭಾರ್ಗವನೆಂಬ ಹೊಸ ಹೆಸರು ಬಂತು. ಅವನು ಮತ್ತೆ ಮೊದಲಿನಂತೆ ಸಂಜೀವಿನಿ ಮಂತ್ರವನ್ನು ಜಪಿಸಹತ್ತಿದನು. ಇದನ್ನು ಕಂಡು ಇಂದ್ರನು ಮನಸ್ಸಿನಲ್ಲಿ ಚಿಂತಿಸಿ ದೇವತೆಗಳು ಗುರುವು ಹಾಗೂ ಪುರೋಹಿತನೂ ಆದ ಬೃಹಸ್ಪತ್ಯಾಚಾರ್ಯನನ್ನು ಕರೆಯಿಸಿ, ಸ್ವಾಮಿ, ದೇವಗುರುಗಳೇ, ಶುಕ್ರಾಚಾರ್ಯನು ಮತ್ತೆ ಈಶ್ವರನ ಉದರದಿಂದ ಹೊರಗೆ ಬಂದು ದೈತ್ಯರನ್ನು ಬದುಕಿಸುತ್ತಿರುವನು. ಅದಕ್ಕೆ ಏನಾದರೂ ವಿಘ್ನ ಮಾಡಬೇಕಾಗಿದೆ. ಶ್ರೀ ಗುರುರಾಯ, ನೀವು ನಮಗೆ ವಿಚಾರವಂತ ಪುರೋಹಿತರಾಗಿರುವಿರಿ. ಸ್ವಾಮಿ ಬೃಹಸ್ಪತಿಯೇ, ನೀವು ಇದಕ್ಕೆ ಬೇಗ ಒಂದು ಉಪಾಯವನ್ನು ಹುಡುಕಿ ಹೇಳಿರಿ. ಆ ದೈತ್ಯರು ಎಂತಹ ದೈವಶಾಲಿಗಳು ನೋಡಿರಿ.
ಅವರ ಗುರುಗಳಾದ ಶುಕ್ರಾಚಾರ್ಯರು ಆ ದೈತ್ಯನಿಗೆ ಜೀವನದಲ್ಲಿ ಭರವಸೆಯನ್ನು ಕೊಟ್ಟು ಸತ್ತವರನ್ನು ಬದುಕಿಸುವರು. ಅದರಿಂದ ಆ ದೈತ್ಯರು ಪುನಃ ಯುದ್ಧಕ್ಕೆ ಬರುವರು. ನೀವು ಮಾತ್ರ ನಮಗೆ ಹಾಗೆ ಏಕೆ ಮಾಡುವುದಿಲ್ಲ? ನೀವು ದೇವತೆಗಳ ಗುರುವೆನಿಸಿಕೊಂಡು ನಮ್ಮನ್ನು ಯಾಕೆ ಉಪೇಕ್ಷಿಸುತ್ತೀರಿ? ಈಗ ನಾವು ಆ ಶುಕ್ರಾಚಾರ್ಯನ ಸಂಜೀವಿನಿ ಮಂತ್ರವು ನಾಟದಂತೆ ತೀವ್ರವಾಗಿ ಏನಾದರೊಂದು ಹಂಚಿಕೆಯನ್ನು ಮಾಡಿರಿ. ನೀವು ಯಾವತ್ತೂ ದೇವತೆಗಳಿಗೆ ಪೂಜ್ಯರಾಗಿದ್ದೀರಿ. ನೀವು ಒಂದು ವೇಳೆ ಕೃಪೆ ಮಾಡಿದರೆ ಆ ಶುಕ್ರಾಚಾರ್ಯರ ಮಹತ್ವವು ಎಲ್ಲಿ ಉಳಿಯುವುದು? ಅವನು ಎಂದು ನಿಮ್ಮ ಯೋಗ್ಯತೆಗೆ ಸರಿಯಲ್ಲ ಎಂದು ಇಂದ್ರನು ನಾನಾ ರೀತಿಯಿಂದ ಸ್ತೋತ್ರ ಮಾಡಿ ಆ ಬೃಹಸ್ಪತಿಯನ್ನು ಷೋಡಶೋಪಚಾರ ವಿಧಿಯಿಂದ ಪೂಜಿಸಿದನು. ಅದರಿಂದ ಆ ಗುರುವು ಸಂತೋಷಪಟ್ಟು, ಎಲೈ ಇಂದ್ರನೇ, ಇದಕ್ಕೆ ನಾನೊಂದು ಉಪಾಯವನ್ನು ಹೇಳುವೆನು ಕೇಳು. ಆ ಸಂಜೀವಿನಿ ಮಂತ್ರವು 6 ಕಿವಿಗಳಿಗೆ ಬೀಳುವಂತೆ ಮಾಡಬೇಕು. ಅಂದರೆ ಆ ಶುಕ್ರನಲ್ಲಿ ಆ ಮಂತ್ರದ ಸಾಮರ್ಥ್ಯವು ಉಳಿಯುವುದಿಲ್ಲ. ಆ ಮಂತ್ರವನ್ನು ಕಲಿಯಲಿಕ್ಕೆ ನಮ್ಮಲ್ಲಿಂದ ಒಬ್ಬನನ್ನು ವಿದ್ಯಾರ್ಥಿಯಾಗಿ ಆ ಶುಕ್ರನ ಹತ್ತಿರ ತೀವ್ರವಾಗಿ ಕಳಿಸಬೇಕು. ಅಂದರೆ ಅವನು ನಿಶ್ಚಯವಾಗಿ ಕಲಿತು ಬರುವನು. ಅದಕ್ಕೆ ನನ್ನ ಮಗನಾದ ಕಚನನ್ನು ಕಳಿಸೋಣ. ಅವನು ಹೋಗಿ ಆ ಸಂಜೀವಿನಿ ಮಂತ್ರವು ಹೇಗಿದೆ ಎಂಬುದನ್ನು ಕಲಿತು ಬರುವನು ಎಂದು ಬುದ್ಧಿವಂತನು ಯುಕ್ತಿವಂತನು ಆದ ಕಚನನ್ನು ಕರೆದು, ಎಲೈ ಪುತ್ರರಾಯ ಕಚನೆ, ನೀನು ವಿದ್ಯಾರ್ಥಿಯಾಗಿ ಶುಕ್ರಾಚಾರ್ಯರ ಹತ್ತಿರ ಹೋಗಿ ಅಲ್ಲಿ ನಮ್ಮನ್ನು ನಿಂದಿಸಿ ಶುದ್ಧ ಮನದಿಂದ ಅವರ ಸೇವೆ ಮಾಡಿ ಯಾವ ರೀತಿಯಿಂದಾದರೂ ಆ ಸಂಜೀವಿನಿ ಮಂತ್ರವನ್ನು ಕಲಿತು ಬಾ ಎಂದು ಯುಕ್ತಿಯನ್ನು ಹೇಳಿದನು. ಆಗ ಆ ಕಚನು ತಂದೆಯ ಮತ್ತು ಇಂದ್ರಾದಿ ದೇವತೆಗಳ ಅಪ್ಪಣೆಯನ್ನು ಪಡೆದು ವಿದ್ಯಾರ್ಥಿಯಾಗಿ ಶುಕ್ರನ ಹತ್ತಿರ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ರದಿಂದ ನಿಂತುಕೊಂಡನು. ಆಗ ಶುಕ್ರಾಚಾರ್ಯನು, ಎಲೈ ವಟುವೆ, ನೀನು ಯಾರು, ಎಲ್ಲಿಂದ ಬಂದೆ ಎಂದು ಕೇಳಿದನು. ಅದಕ್ಕೆ ಕಚನು, ಸ್ವಾಮಿ, ನಾನು ಒಬ್ಬ ಬ್ರಾಹ್ಮಣನ ಮಗನು. ನಿಮ್ಮ ಪ್ರಸಿದ್ಧವಾದ ಕೀರ್ತಿಯನ್ನು ಕೇಳಿ ತಮ್ಮ ಸೇವೆ ಮಾಡಿ ವಿದ್ಯೆ ಕಲಿಯಬೇಕೆಂಬ ಇಚ್ಛೆಯಿಂದ ಬಂದೆನು. ಸ್ವಾಮಿ, ನೀವು ಭಕ್ತವತ್ಸಲ ಶಿರೋಮಣಿಗಳು, ಅನಾಥ ರಕ್ಷಕರು ಆಗಿರುವುದರಿಂದ ತಮ್ಮ ಚರಣ ಸೇವಕನಾಗಿ ಇರುವೆನು. ದಯಮಾಡಿ ತಾವು ನನಗೆ ವಿದ್ಯೆಯನ್ನು ಕಲಿಸಬೇಕು ಎಂದು ಅಂತಃಕರಣದಿಂದ ಬೇಡಿಕೊಂಡನು. ಈ ಪ್ರಕಾರ ಕಚನು ಮಾತಾಡಿ ವಿನಯದಿಂದ ಕೈಮುಗಿದುಕೊಂಡು ನಿಂತಿರಲು, ಆಗ ಶುಕ್ರಾಚಾರ್ಯರ ಪ್ರೀತಿಯ ಒಬ್ಬಳೇ ಒಬ್ಬ ಮಗಳಾದ ದೇವಯಾನಿಯು ತಂದೆಯ ಹತ್ತಿರ ಬಂದು, ಒಳ್ಳೆ ಸುಲಕ್ಷಣ ಸುಂದರ ತರುಣನಾಗಿ ಪ್ರತಿ ಮನ್ಮಥನಂತೆ ಕಾಣುತ್ತಿದ್ದ ಕಚನನ್ನು ನೋಡಿ ಇವನೇ ನನ್ನ ಪತಿಯಾಗಬೇಕು ಎಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ತಂದೆಯನ್ನು ಕುರಿತು, ತಂದೆಯೇ, ಇವನು ಒಳ್ಳೆಯವನು ಯೋಗ್ಯನೂ ಆಗಿರುವಂತೆ ತೋರುವನು. ಕಾರಣ ಈತನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಹೇಳಿರಿ ಎಂದು ವಿನಯದಿಂದ ಹೇಳಿಕೊಂಡು ಆ ಕಚನನ್ನು ತಮ್ಮ ತಂದೆಯ ಮುಖ್ಯ ಶಿಷ್ಯನನ್ನಾಗಿ ಮಾಡಿದಳು. ಶುಕ್ರಾಚಾರ್ಯನು ಅವನಿಗೆ ವಿದ್ಯೆಯನ್ನು ಹೇಳಹತ್ತಿದನು. ಹೀಗೆ ಕಚನು ವಿದ್ಯೆಯನ್ನು ಕಲಿಯುತ್ತಿರಲು ದೈತ್ಯರು ಅವನನ್ನು ಕಂಡು ಮನಸ್ಸಿನಲ್ಲಿ, ಇವನು ನಿಶ್ಚಯವಾಗಿ ದೇವತೆಗಳಲ್ಲೊಬ್ಬನಾಗಿದ್ದು ಕಪಟ ವೇಷವನ್ನು ಧರಿಸಿ ಇಲ್ಲಿಗೆ ಸಂಜೀವಿನಿ ವಿದ್ಯೆಯನ್ನು ಕಲಿಯಲಿಕ್ಕೆ ಬಂದಿರುವನು. ಇವನು ಆ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಹೋಗಿ ದೇವತೆಗಳಿಗೆ ಕಲಿಸುವನು. ಆಮೇಲೆ ಅದರಿಂದ ತಮಗೆ ಹಾನಿಯಾಗುವುದೆಂದು ಚಿಂತೆ ಮಾಡುತ್ತಿದ್ದರು. ಹೀಗೆ ಕೆಲವು ದಿವಸಗಳಾದ ಮೇಲೆ ಒಂದು ದಿವಸ ಶುಕ್ರಾಚಾರ್ಯನು ಸಮಿಧೆಯನ್ನು ತರಲಿಕ್ಕೆ ಆ ಕಚನನ್ನು ಅಡವಿಗೆ ಕಳಿಸಿದನು. ಅವನ ಸಹಾಯಕ್ಕೆ ಕೆಲವು ರಾಕ್ಷಸರು ಹೋದರು. ಎಲ್ಲರೂ ಕೂಡಿ ಅಡವಿಗೆ ಹೋದ ಕೂಡಲೇ ಆ ದೈತ್ಯರು ದ್ವೇಷದಿಂದ ಆ ಕಚನನ್ನು ಕೊಂದು ತಾವು ಸಮಿಧೆಗಳನ್ನು ತೆಗೆದುಕೊಂಡು ಮನೆಗೆ ಬಂದರು. ಅವರ ಸಂಗಡ ಕಚನು ಬರಲಿಲ್ಲವೆಂದು ತಿಳಿದು ಶುಕ್ರಾಚಾರ್ಯರ ಪರಮ ಪ್ರೀತಿ ಮಾತ್ರ ಮಗಳಾದ ದೇವಯಾನಿಯು ತಂದೆಯ ಬಳಿಗೆ ಬಂದು ದೈನ್ಯದಿಂದಲೂ ವಿನಯದಿಂದಲೂ, ಅಪ್ಪ, ಅಡವಿಯಿಂದ ಕಚನು ಮನೆಗೆ ಯಾಕೆ ಬರಲಿಲ್ಲ? ಅವನು ಎಲ್ಲಿದ್ದಾನೆ? ಕರೆಯಿರಿ. ಅವನು ಬರುವ ತನಕ ನಾನು ಸರ್ವಥಾ ಊಟ ಮಾಡುವುದಿಲ್ಲವೆಂದು ತಿಳಿಯಿರಿ ಎಂದು ಹೇಳಿದಳು. ಆಕೆಯ ನಿಶ್ಚಯವಾದ ಮಾತು ಕೇಳಿ ಶುಕ್ರನು ಆಲೋಚಿಸಹತ್ತಿದನು. ಆಮೇಲೆ ಜ್ಞಾನದೃಷ್ಟಿಯಿಂದ ಮನಸ್ಸಿನಲ್ಲಿ ನೋಡಲು ಕಚನು ಮೃತನಾಗಿರುವನೆಂದು ತಿಳಿದು ತೀವ್ರವಾಗಿ ಸಂಜೀವಿನಿ ಮಂತ್ರವನ್ನು ಜಪಿಸಿ ಕಚನನ್ನು ಬದುಕಿಸಿದನು. ಕೂಡಲೇ ಆ ಕಚನು ಮನೆಗೆ ಬಂದನು. ಅವನನ್ನು ಕಂಡು ದೇವಯಾನಿಯು ಸಂತೋಷಪಟ್ಟಳು. ಆಮೇಲೆ ಆ ದೈತ್ಯರು ಕಚನ ಮೇಲೆ ಅತಿಶಯ ದ್ವೇಷ ಮಾಡಹತ್ತಿದರು. ಆಮೇಲೆ ಕೆಲವು ದಿವಸಗಳಾದ ಮೇಲೆ ಮತ್ತೊಂದು ದಿವಸ ಆ ಕಚನು ದೈತ್ಯರೊಡನೆ ಅಡವಿಗೆ ಹೋದನು. ಆಗ ಅವರು ಅವನನ್ನು ಮತ್ತೆ ಕೊಂದು ಮನಸ್ಸಿನಲ್ಲಿ,
ಹೋದ ಸಾರಿ ಶುಕ್ರಾಚಾರ್ಯರು ಇವನನ್ನು ಬದುಕಿಸಿದರು. ಈಗ ಇವನ ದೇಹವನ್ನು ಹೀಗೆಯೇ ಬಿಟ್ಟರೆ ಅವರು ಮಗಳ ಮೇಲಿನ ಮೋಹದಿಂದ ಈಗಲೂ ಮತ್ತೆ ಬದುಕಿಸಬಹುದು ಎಂದು ಆಲೋಚಿಸಿ ಕಚನ ದೇಹವನ್ನು ಕಡಿದು ಚೂರು ಚೂರು ಮಾಡಿ 10 ದಿಕ್ಕುಗಳಿಗೂ ಒಗೆದು ತಿರುಗಿ ಮನೆಗೆ ಬಂದರು. ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಕಚನು ಬರದೇ ಇದ್ದದ್ದನ್ನು ಕಂಡು ದೇವಯಾನಿಯು ತಂದೆಯ ಹತ್ತಿರ ಬಂದು ವಿನಯದಿಂದ, ತಂದೆಯೇ, ಕಚನು ಇನ್ನೂ ಮನೆಗೆ ಯಾಕೆ ಬರಲಿಲ್ಲ? ಕಚನು ನನ್ನ ಪ್ರಾಣ ಸಖನು. ನೀವು ಅವನನ್ನು ಕರೆತರದಿದ್ದರೆ ನಾನು ವಿಷವನ್ನು ಕುಡಿಯುವೆನು. ತೀವ್ರವಾಗಿ ನನಗೆ ಕಚನ ಮುಖವನ್ನು ತೋರಿಸಿರಿ ಎಂದು ಶೋಕ ಮಾಡಹತ್ತಿದಳು. ಮಗಳ ಮೇಲಿನ ಅತ್ಯಂತ ಪ್ರೀತಿಯಿಂದ ಶುಕ್ರನು ಮತ್ತು ಜ್ಞಾನದೃಷ್ಟಿಯಿಂದ ನೋಡಿ ಮನಸ್ಸಿನಲ್ಲಿ, ಈ ಸಾರಿ ರಾಕ್ಷಸರು ಕಚನನ್ನು ಕೊಂದು ಚೂರು ಚೂರು ಮಾಡಿ 10 ದಿಕ್ಕುಗಳಿಗೆ ಒಗೆದಿರುವರೆಂದು ತಿಳಿದು ಕೂಡಲೇ ಸಂಜೀವಿನಿ ಮಂತ್ರವನ್ನು ಜಪಿಸಿದನು. ಧನ್ಯವಾದ ಆ ಮಂತ್ರದ ಶಕ್ತಿಯಿಂದ 10 ದಿಕ್ಕುಗಳಲ್ಲಿ ಬಿದ್ದ ಕಚನ ದೇಹದ ಚೂರುಗಳೆಲ್ಲ ಒತ್ತಟ್ಟಿಗೆ ಕೂಡಿದ ಕೂಡಲೇ ಅವನು ಬದುಕಿ ಮನೆಗೆ ಬಂದನು. ಆಗ ದೇವಯಾನಿಯು ಅತ್ಯಂತ ಸಂತುಷ್ಟಳಾಗಿ ಒಳ್ಳೆಯ ಪ್ರೀತಿಯಿಂದ ತಂದೆಯನ್ನು ಅಪ್ಪಿಕೊಂಡಳು. ಆಗ ದೈತ್ಯರು ಮತ್ತೆ ಮನಸ್ಸಿನಲ್ಲಿ ವಿಚಾರ ಮಾಡಹತ್ತಿದರು. ಏನೆಂದರೆ, ನಾವು ಏನು ಮಾಡಿದರೂ ಈ ಕಚನು ಸಾಯುವುದಿಲ್ಲ. ಗುರುಗಳು ಮಗಳ ಮೇಲಿನ ಅತ್ಯಂತ ಪ್ರೀತಿಯಿಂದ ಇವನನ್ನು ಪುನಃ ಬದುಕಿಸುವರು. ಈಗ ನಾವು ಅದಕ್ಕೊಂದು ಉಪಾಯ ಮಾಡಬೇಕು. ಏನೆಂದರೆ, ನಾಳೆ ಏಕಾದಶಿ ಬಂದಿದೆ. ಆ ದಿವಸ ಬೆಳಗ್ಗೆ ಕಚನನ್ನು ಕೊಂದು ಚೂರು ಚೂರು ಮಾಡಿ ಸಣ್ಣಾಗಿ ಅರೆದು ಮಧ್ಯದಲ್ಲಿ ಕೂಡಿಸಿ ಗುರುಗಳಿಗೆ ಕುಡಿಯಲಿಕ್ಕೆ ಕೊಡಬೇಕು ಎಂದು ಯುಕ್ತಿಯನ್ನು ಮಾಡಿ ಮುಂದೆ ಏಕಾದಶಿ ಬಂದ ಕೂಡಲೇ ಆ ದೈತ್ಯರು ಕಚನನ್ನು ದೂರ ಅಡವಿಯಲ್ಲಿ ತೆಗೆದುಕೊಂಡು ಹೋಗಿ ಕೊಂದು ಚೂರು ಚೂರು ಮಾಡಿ ಸುಟ್ಟು ಭಸ್ಮ ಮಾಡಿ ಅದನ್ನು ಮಧ್ಯದಲ್ಲಿ ಕೂಡಿಸಿ ಅದರಲ್ಲಿ ಬಹಳವಾಗಿ ಸ್ನಿಗ್ಧ ಪದಾರ್ಥವನ್ನು ಹಾಕಿ ಶುಕ್ರಾಚಾರ್ಯರಿಗೆ ಕುಡಿಯಲಿಕ್ಕೆ ಕೊಟ್ಟರು. ಎಲ್ಲಿ ನೋಡಿದರೂ ಕಚನು ಕಾಣದಂತಾದ್ದರಿಂದ ದೇವಯಾನಿಯು ಮತ್ತೆ ತಂದೆಯ ಹತ್ತಿರ ಬಂದು, ತಂದೆಯೇ, ನನ್ನ ಪ್ರಿಯಕರನಾದ ಕಚನು ಎಲ್ಲಿದ್ದಾನೆ? ಅವನನ್ನು ತೀವ್ರವಾಗಿ ಕರೆಯಿರಿ. ಅವನು ಬರದಿದ್ದರೆ ನನಗೆ ಸಮಾಧಾನವಾಗುವುದಿಲ್ಲ ಎಂದು ಅತಿಶಯವಾಗಿ ಅಳಹತ್ತಿದಳು. ಆಗ ಶುಕ್ರನು ಜ್ಞಾನದೃಷ್ಟಿಯಿಂದ ನೋಡಲು ಕಚನು 3 ಲೋಕದಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಆಗ ಶುಕ್ರನು ಮಗಳ ಮೇಲಿನ ಪ್ರೇಮದಿಂದ ಮನಸ್ಸಿನಲ್ಲಿಯೇ ಖೇದಪಟ್ಟು ಮನಸ್ಸಿನಲ್ಲಿ ಅತಿ ಸೂಕ್ಷ್ಮ ರೀತಿಯಿಂದ ವಿಚಾರಿಸಿ ಅತಿ ಸೂಕ್ಷ್ಮ ರೀತಿಯಿಂದ ಎಲ್ಲ ಕಡೆಗೂ ಹುಡುಕ ಹತ್ತಲು ಆ ಕಚನು ತನ್ನ ಹೊಟ್ಟೆಯಲ್ಲಿಯೇ ಇದ್ದಾನೆಂದು ತಿಳಿದು ಸಂಶಯವುಳ್ಳವನಾಗಿ ಇನ್ನು ಹೇಗೆ ಮಾಡಬೇಕೆಂದು ಚಿಂತಿಸಹತ್ತಿದನು. ಆಮೇಲೆ ಮಗಳನ್ನು ಹತ್ತಿರ ಕರೆದು, ಕೆಲವು ಮಗಳೇ, ಕಚನು ಹೊರಗೆ ಎಲ್ಲಿಯೂ ಇಲ್ಲ, ನನ್ನ ದೇಹದಲ್ಲಿಯೇ ಇರುವನು. ಅವನನ್ನು ಹೊರಗೆ ಹೇಗೆ ತೆಗೆಯಲಿ? ಅವನನ್ನು ಹೊರಗೆ ತೆಗೆದರೆ ನಾನು ಸಾಯುವೆನು. ಇದರ ಬಗ್ಗೆ ನಿನ್ನ ಅಪೇಕ್ಷೆಯು ಹೇಗೆ ಇದೆ ಹೇಳು ಎಂದು ಕೇಳಿದಳು. ಆಗ ಆಕೆಯು ವಿನಯದಿಂದ ಕೈಮುಗಿದು, ತಂದೆಯೇ, ನಾನು ಅವನ ಹೆಂಡತಿಯಾಗಿ ನಾವಿಬ್ಬರೂ ನಿನ್ನ ಹತ್ತಿರ ಇರಬೇಕೆಂಬ ಅಭಿಲಾಷೆಯು ನನ್ನ ಮನಸ್ಸಿನಲ್ಲಿರುವುದು. ಅವನೇ ನನ್ನ ಪತಿಯಾಗಬೇಕೆಂದು ಮನದಲ್ಲಿ ಸಂಕಲ್ಪ ಮಾಡಿರುವೆನು. ಒಂದು ವೇಳೆ ಈಗ ಅವನು ಬದುಕಿ ನಿಮ್ಮ ದೇಹದಿಂದ ಹೊರಗೆ ಬರದಿದ್ದರೆ ನಾನು ನಿಶ್ಚಯವಾಗಿ ಪ್ರಾಣವನ್ನು ಬಿಡುವೆನು. ಕಾರಣ, ನೀವು ಹೇಗಾದರೂ ಮಾಡಿ ಅವನನ್ನು ಬದುಕಿಸಲಿಕ್ಕೆ ಬೇಕು ಎಂದರು. ಆಕೆಯ ಮಾತು ಕೇಳಿ ಶುಕ್ರನು ಸಂದೇಹಪಟ್ಟು, ಕೆಲವು ಮಗಳೇ, ಈಗ ನನ್ನ ದೇಹದಿಂದ ಕಚನನ್ನು ಬದುಕಿಸಿ ಹೊರಗೆ ತೆಗೆದರೆ ನಾನು ಸಾಯುವೆನಲ್ಲ, ಏನು ಮಾಡಲಿ ಎಂದನು. ಆಗ ಆಕೆಯು, ತಂದೆಯೇ, ನೀನೇ ಎಲ್ಲರನ್ನು ಬದುಕಿಸುತ್ತಿ, ಹೀಗಿದ್ದು ನೀನು ಸಾಯುತ್ತೇನೆನ್ನುವುದು ಆಶ್ಚರ್ಯಕರವಾಗಿ ತೋರುತ್ತದೆ ಎಂದಳು. ಆಗ ಶುಕ್ರನು, ಕೆಲವು ಮಗಳೇ, ನನ್ನ ಹೊರತು ಸಂಜೀವಿನಿ ಮಂತ್ರವು ಬೇರೆ ಯಾರಿಗೂ ಬರುವುದಿಲ್ಲ. ಆದ್ದರಿಂದ ನಾನು ಸತ್ತರೆ ನನ್ನನ್ನು ಬದುಕಿಸುವವರಾರು? ಆ ಮಂತ್ರವನ್ನು ಯಾರಿಗೂ ಹೇಳಬಾರದಾಗಿದೆ. ಆ ಮಂತ್ರವು 6 ಕಿವಿಗಳಿಗೆ ಹೋದರೆ ಅದರ ಮಹತ್ವವು ನಾಶವಾಗುವುದು ಮತ್ತು ಕಚನ ಸಲುವಾಗಿ ನನ್ನ ಪ್ರಾಣವೇ ಹೋಗುವುದು. ಕಾರಣ, ವಿಚಾರ ಮಾಡಿ ನೋಡು ಎಂದು ಅಂದನು. ಅವನು ಏನು ಹೇಳಿದರೂ ಕೇಳದೆ ಆಕೆಯು ತಂದೆಯ ಪಾದಕ್ಕೆ ಬಿದ್ದು ಅಂಜಲಿ ಬದ್ಧಳಾಗಿ, ಅಪ್ಪ, ನೀವು ಆ ಮಂತ್ರವನ್ನು ನನಗೆ ಹೇಳಿರಿ. ನೀವು ಈಗ ಮೊದಲು ಆ ಮಂತ್ರದಿಂದ ಕಚನನ್ನು ಬದುಕಿಸಿರಿ. ನೀವು ಒಂದು ವೇಳೆ ಸತ್ತರೆ ಅದೇ ಮಂತ್ರದಿಂದ ನಿಮ್ಮನ್ನು ನಾನು ಬದುಕಿಸುವೆನು ಎಂದು ಮತ್ತೆ ಮತ್ತೆ ಪಾದಕ್ಕೆ ನಮಸ್ಕರಿಸಿದಳು. ಆಗ ಶುಕ್ರಾಚಾರ್ಯರು, ಕೆಲವು ಮಗಳೇ, ಸ್ತ್ರೀಯರಿಗೆ ಮಂತ್ರವನ್ನು ಹೇಳುವುದು ದೋಷಕರವೆಂದು ವೇದಶಾಸ್ತ್ರಗಳು ಹೇಳುವವು. ಸ್ತ್ರೀಯರಿಗೆ ಪತಿಭಕ್ತಿಯೇ ಮಂತ್ರವು. ಅವರು ಬೇರೆ ಮಂತ್ರವನ್ನು ಜಪಿಸಬಾರದು.
ಈಗ ನಾನು ನಿನಗೆ ಮಂತ್ರವನ್ನು ಹೇಳಿದರೆ ನನಗೆ ದೋಷವು ಬರುವುದು ಮತ್ತು ಆ ಮಂತ್ರದ ಸತ್ವವು ಹೋಗುವುದು ಎಂದನು. ಆಗ ದೇವಯಾನಿಯು, ತಂದೆಯೇ, ನೀನು ಸಾಯಬಾರದು, ನನ್ನ ಪತಿಯನ್ನು ಬದುಕಿಸಬಾರದೆಂದು ನಿನ್ನ ಮನಸ್ಸಿನಲ್ಲಿದ್ದರೆ ಆ ಮಂತ್ರವನ್ನು ಜಪಿಸುತ್ತಾ ನೀನೊಬ್ಬನೇ ಸುಖವಾಗಿರು, ನಾನಂತೂ ಪ್ರಾಣವನ್ನು ಬಿಡುವೆನು ಎಂದು ಹೇಳಿ ಅತಿಶಯವಾಗಿ ದುಃಖಿಸುತ್ತಾ ಮೂರ್ಛಿತಳಾಗಿ ಬಿದ್ದಳು. ಆಗ ಶುಕ್ರನು ಅತಿ ಪ್ರೇಮದಿಂದ ಅವಳನ್ನು ಎಬ್ಬಿಸಿ ಅಪ್ಪಿಕೊಂಡು ಆಕೆಗೆ ಆ ಸಂಜೀವಿನಿ ಮಂತ್ರವನ್ನು ಉಪದೇಶ ಮಾಡಿದನು. ಆಗ ಆ ಶುಕ್ರನ ಹೊಟ್ಟೆಯಲ್ಲಿದ್ದ ಕಚನು ಆ ಮಂತ್ರವನ್ನು ಕೇಳಿದನು. ಮಂತ್ರವು ಷಟ್ಕರ್ಣಕ್ಕೆ ಬಿತ್ತು. ಕಚನು ಬದುಕುವುದಕ್ಕಾಗಿ ಶುಕ್ರನು ಆ ಮಂತ್ರವನ್ನು ಪುನಃ ಜಪಿಸಿದನು. ಆಗ ಕಚನು ಬದುಕಿ ಶುಕ್ರನ ಹೊಟ್ಟೆಯನ್ನು ಒಡೆದು ಅವನ ಉದರದಿಂದ ಹೊರಗೆ ಬಂದನು. ಕೂಡಲೇ ಶುಕ್ರನು ಮರಣ ಹೊಂದಿದನು. ಆಗ ದೇವಯಾನಿಯು ಆ ಮಂತ್ರವನ್ನು ಅಂದು ತಂದೆಯನ್ನು ಬದುಕಿಸಿದಳು. ಈ ಪ್ರಕಾರ 3 ಸಾರಿ ಹೇಳಿದ ಮಂತ್ರವನ್ನು ಕೇಳಿ ಅದು ಕಚನಿಗೆ ಗಟ್ಟಿಯಾಗಿ ಪಾಠ ಬಂತು. ಆಗ ಅವನು ತನ್ನ ಕಾರ್ಯ ಸಾಧಿಸಿದೆಂದು ಸಂತೋಷ ಹೊಂದಿ ಶುಕ್ರಾಚಾರ್ಯರಿಗೆ ವಂದಿಸಿ ವಿನಯದಿಂದ ಕೈಮುಗಿದು ನಿಂತು, ಸ್ವಾಮಿ, ನಾನು ತಮ್ಮಿಂದ ವಿದ್ಯೆಯನ್ನು ಕಲಿತೆನು. ತಮ್ಮ ಕೃಪೆಯಿಂದ ಅದು ಪೂರ್ಣವಾಯಿತು. ದೇವ ಕಾರ್ಯಕ್ಕಾಗಿ ಸಂತೋಷ ಹೊಂದಿದನು. ಇನ್ನು ನಾನು ಇಲ್ಲಿಯೇ ಇದ್ದರೆ ದೈತ್ಯರು ನನ್ನನ್ನು ಕೊಲ್ಲುವರು. ಆದ್ದರಿಂದ ಇನ್ನು ನನಗೆ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಡಬೇಕು ಎಂದು ಅವರ ಪಾದಕ್ಕೆ ನಮಿಸಿದನು. ಆಗ ಶುಕ್ರಾಚಾರ್ಯರಾದರೂ ಸಂತೋಷಪಟ್ಟು ಅವನು ಹೋಗಲಿಕ್ಕೆ ಅಪ್ಪಣೆ ಕೊಟ್ಟರು. ಅವನು ಹೊರಡುವ ಮುಂದೆ ದೇವಯಾನಿಯು ಬಂದು ಅವನ ಧೋತರ ಸೆರಗು ಹಿಡಿದು, ಎಲೈ ಕಚನೆ, ನೀನು ನನ್ನ ಪತಿಯಾಗಬೇಕು. ದೈತ್ಯರು ನಿನ್ನನ್ನು 3 ಸಾರಿ ಕೊಂದಾಗ ನಾನು ನನ್ನ ತಂದೆಗೆ ಹೇಳಿ ನಿನ್ನನ್ನು ಬದುಕಿಸಿದೆನು. ಈಗ ನೀನು ನಮ್ಮ ತಂದೆಯ ಹತ್ತಿರ ವಿದ್ಯೆಯನ್ನು ಕಲಿತಿರುವೆ. ಅಂದ ಮೇಲೆ ನೀನು ನನ್ನನ್ನು ಅವಶ್ಯವಾಗಿ ಲಗ್ನ ಮಾಡಿಕೊಳ್ಳಬೇಕು ಎಂದಳು. ಆಗ ಕಚನು, ಎಲೈ ತರುಣಿಯೇ, ಹೇಳು, ನೀನು ಗುರುಕನ್ಯೆಯಾದ್ದರಿಂದ ನನಗೆ ತಂಗಿಯಾದೆ, ಮತ್ತು ನೀನು ನನ್ನನ್ನು ಬದುಕಿಸಿದ್ದರಿಂದ ಖರೋಖರವಾಗಿ ನನ್ನ ತಾಯಿಯಾದೆ. ಇಂಥ ನಿನ್ನನ್ನು ನಾನು ವರಿಸಿದರೆ ನನಗೆ ಪಾಪ ಬಂದಿತು, ಮತ್ತು ಋಷಿಗಳೆಲ್ಲರೂ ನನ್ನನ್ನು ದೂಷಿಸುವರು. ತಂಗಿಯಾದ ನಿನ್ನನ್ನು ಹೇಗೆ ವರಿಸಲಿ ಹೇಳು ಎಂದನು. ಅವನ ಮಾತು ಕೇಳಿ ದೇವಯಾನಿಯು ಕೋಪಿಸಿ ಕೂಡಲೇ, ಎಲೈ ಕಚನೆ, ನೀನು ಸುಮ್ಮನೆ ನನ್ನ ಮನಸ್ಸಿನ ಆಸೆಯನ್ನು ನಿರಾಸೆ ಮಾಡಿದ್ದರಿಂದ ನೀನು ಕಲಿತ ಆ ಸಂಜೀವಿನಿ ವಿದ್ಯೆಯು ವ್ಯರ್ಥವಾಗಿ ಕೂಡಲೇ ಮರೆತು ಹೋಗಲಿ, ಸ್ವಲ್ಪ ಆದರೂ ಉಳಿಯಬಾರದು ಎಂದು ಶಾಪವನ್ನು ಕೊಟ್ಟಳು. ಆಗ ಕಚನೂ ಸಹ, ಎಲೈ ದೇವಯಾನಿಯೇ, ನೀನು ನನಗೆ ಸುಮ್ಮನೆ ಶಾಪ ಕೊಟ್ಟಿದ್ದರಿಂದ ನಾನು ನಿನಗೆ ಶಾಪವನ್ನು ಕೊಡುವೆನು ಕೇಳು. ನಿನ್ನನ್ನು ಬ್ರಾಹ್ಮಣರ ಹೊರತಾಗಿ ಉಳಿದವರು ವರಿಸಲಿ, ಮತ್ತು ಬ್ರಹ್ಮಜ್ಞಾನಿಯಾದ ನಿಮ್ಮ ತಂದೆಯು ಹೆಂಗಸಾದ ನಿನಗೆ ಮಂತ್ರವನ್ನು ಕಲಿಸಿದ್ದರಿಂದ ಆ ಮೃತ ಸಂಜೀವಿನಿ ಮಂತ್ರವೇ ಫಲಿಸದಿರಲಿ ಎಂದು ಶಾಪವನ್ನು ಕೊಟ್ಟು ಕಚನು ಅಮರಾವತಿಗೆ ಹೋದನು. ಆಗ ಇಂದ್ರನೇ ಮೊದಲಾದ ದೇವತೆಗಳು ಇನ್ನು ದೈತ್ಯರು ನಾಶವಾಗುವರೆಂದು ಸಂತೋಷ ಹೊಂದಿದರು. ಅದರಂತೆ ಮುಂದೆ ದೈತ್ಯರು ನಾಶವಾದರು ಎಂದು ಗುರುಗಳು ಮತ್ತೆ, ಎಲವು ಸಾವಿತ್ರಿಯೇ, ಕೇಳು, ಈ ಪ್ರಕಾರ ಆ ಶುಕ್ರಾಚಾರ್ಯರ ಮಂತ್ರವು ಕೆಲಸಕ್ಕೆ ಬಾರದೆ ಅಪಾತ್ರವಾಯಿತು. ಆದ್ದರಿಂದ ಸ್ತ್ರೀಯರಿಗೆ ಮಂತ್ರವನ್ನು ಹೇಳಬಾರದು. ಸ್ತ್ರೀಯರಿಗೆ ಪತಿಸೇವೆಯೇ ಮುಖ್ಯವು. ಆದ ಕಾರಣ ಸ್ತ್ರೀಯರು ತಮ್ಮ ಗುರುಗಳ ಹಾಗೂ ಪತಿಯ ಅಪ್ಪಣೆ ಪಡೆದು ವ್ರತೋಪವಾಸಗಳನ್ನು ಮಾಡಬೇಕು ಎಂದು ಶ್ರೀ ಗುರುಗಳು ಹೇಳಿದರು. ಆಮೇಲೆ ಆ ಪತಿವ್ರತ ಸ್ತ್ರೀಯು ಅವರಿಗೆ ಕೈಮುಗಿದು, ಸ್ವಾಮಿ, ನಾನು ಅನೇಕ ವ್ರತಗಳನ್ನು ಮಾಡಿರುವೆನು. ಈಗ ತಮ್ಮ ವಾಕ್ಯವೇ ನಮಗೆ ಮಾನ್ಯವು. ತಾವು ನನಗೆ ಯಾವುದಾದರೊಂದು ವ್ರತವನ್ನು ಹೇಳಿರಿ. ತಮ್ಮ ಮೇಲೆ ಪೂರ್ಣ ವಿಶ್ವಾಸವಿದೆ. ತಮ್ಮ ವಾಕ್ಯದ ಹೊರತು ನಮಗೆ ಬೇರೆ ಯಾವ ವ್ರತವೂ ಇಲ್ಲ. ತಮ್ಮ ಚರಣ ಸೇವೆಯೇ ನಮಗೆ ವ್ರತವು. ಆದ್ದರಿಂದ ದೇವ, ನಮ್ಮ ಮೇಲೆ ಕೃಪೆ ಮಾಡಿ ನಮಗೆ ತಮ್ಮ ಚರಣಗಳಲ್ಲಿ ನಿರಂತರ ಭಕ್ತಿಯು ಉಳಿಯುವಂತೆ ನಿರೂಪ ಕೊಡಬೇಕು ಎಂದು ಶ್ರೀ ಗುರುಗಳ ಚರಣಕ್ಕೆ ನಮಸ್ಕರಿಸಿದಳು. ಆಗ ಶ್ರೀ ಗುರುಗಳು, ಎಲವು ಪತಿವ್ರತೆಯೇ, ನಿನ್ನ ಮುತ್ತೈದತನವು ಸ್ಥಿರವಾಗಿರುವಂತ ಮತ್ತು ನಿನ್ನ ಪತಿಯು ರಾಜ್ಯ ಸುಖವನ್ನು ಹೊಂದುವಂತ ಒಂದು ವ್ರತವನ್ನು ಹೇಳುವೆನು ಕೇಳು ಎಂದರು. ಆಗ ಆ ದಂಪತಿಗಳು ಕೈಮುಗಿದು, ಸ್ವಾಮಿ, ಗುರುಗಳೇ, ತಮ್ಮ ವಾಕ್ಯವೇ ನಮಗೆ ಕಾರಣವು. ತಾವು ಹೇಳಿದಂತೆ ನಾವು ಆಚರಿಸುವೆವು. ಯಾರು ಗುರುವಾಕ್ಯದಂತೆ ನಡೆಯುವುದಿಲ್ಲವೋ ಅವರು ನರಕವನ್ನು ಹೊಂದುವರು. ಆದ್ದರಿಂದ ನಾವು ತಮ್ಮ ವಾಕ್ಯವನ್ನು ಶಿರಸ ವಹಿಸುವೆವು ಎಂದು ಮತ್ತೆ ಶ್ರೀ ಗುರುಗಳ ಚರಣಕ್ಕೆ ನಮಸ್ಕರಿಸಿದರು. ಎಲೈ ನಾಮಧಾರಕನೇ,
ಆಗ ಭಕ್ತವತ್ಸಲರಾದ ಶ್ರೀಗುರುಗಳು ಪ್ರೀತಿಯಿಂದ ಆ ಸತಿಗೆ ಒಂದು ಶ್ರೇಷ್ಠವಾದ ವ್ರತವನ್ನು ವಿಸ್ತಾರವಾಗಿ ಹೇಳಹತ್ತಿದರು. ಶ್ರೀಗುರುಗಳು ಒಳ್ಳೆ ಕೌತುಕದಿಂದ ಹೇಳುವುದನ್ನು ಆ ದಂಪತಿಗಳು ಅತಿ ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಕೇಳುತ್ತಾ ಕುಳಿತರು. ಆಗ ಶ್ರೀಗುರುಗಳು, ಎಲೈ ದಂಪತಿಗಳೇ, ಸೂತನು ಋಷಿಗಳಿಗೆ ಹೇಳಿದ ಮುಖ್ಯವಾದ ಒಂದು ವ್ರತವನ್ನು, ಅದರ ಬಗ್ಗೆ ಒಂದು ಇತಿಹಾಸವನ್ನು ಹೇಳುವೆನು ಕೇಳಿರಿ. ಹಿಂದೆ ನೈಮಿಷಾರಣ್ಯವಾಸಿಗಳಾದ ಶೌನಕ ಮೊದಲಾದ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು, ಎಲೈ ಸೂತನೆ, ನಮಗೊಂದು ಉತ್ತಮವಾದ ವ್ರತವನ್ನು, ಅದರ ಬಗ್ಗೆ ಒಂದು ಇತಿಹಾಸವನ್ನು ಹೇಳು ಎಂದರು. ಆಗ ಸೂತನು, ಎಲೈ ಋಷಿಗಳೇ, ಸ್ತ್ರೀಯರು ಪುರುಷರು ಸಹ ಮಾಡಲಿಕ್ಕೆ ಯೋಗ್ಯವಾದ ಮತ್ತು ಮನೋಹರವಾದ ಒಂದು ವ್ರತವಿರುತ್ತದೆ. ಅದನ್ನು, ಅದರ ಇತಿಹಾಸವನ್ನು ಹೇಳುತ್ತೇನೆ ಕೇಳಿರಿ ಎಂದು ಹೇಳಹತ್ತಿದನು. ಹೇಗೆಂದರೆ, ನಿತ್ಯಾನಂದವಾಗಿಯೂ ಶಾಂತನಾಗಿಯೂ ನಿರ್ವಿಕಲ್ಪನಾಗಿಯೂ ಪ್ರಖ್ಯಾತನಾಗಿಯೂ ಇರುವಂತಹ ಈಶ್ವರನನ್ನು ಒಳ್ಳೆಯ ಭಕ್ತಿಯಿಂದ ವಿಧಿಯಿಂದಲೂ ಪೂಜಿಸುವಂತಹವರು ಕೂಡಲೇ ಸಕಲಾಭೀಷ್ಟಗಳನ್ನು ಹೊಂದುವರು. ಈ ಸಂಸಾರದಲ್ಲಿ ವಿರಕ್ತನಾದವನಾಗಲಿ ಅಥವಾ ಸಂಸಾರದಲ್ಲಿ ಮುಳುಗಿದವನಾಗಲಿ ಮತ್ತು ವಿಷಯಗಳಲ್ಲಿ ತತ್ಪರನಾದಂಥವನಾಗಲಿ ಪೂರ್ಣ ಭಕ್ತಿಯಿಂದ ವಿಧಿಪೂರ್ವಕವಾಗಿ ಶ್ರೀ ಶಂಕರನನ್ನು ಪೂಜಿಸಿದರೆ ಅವರಿಗೆ ಈಶ್ವರನು ಪ್ರಸನ್ನನಾಗುವನು. ಅದರಿಂದ ಅವರು ಈ ಸಂಸಾರ ಸಾಗರವನ್ನು ದಾಟುವರು ಮತ್ತು ಅವರಿಗೆ ಸ್ವರ್ಗಾಪವರ್ಗದ ಅಧಿಕಾರವು ಸಿಗುವುದೆಂದು ವೇದಶಾಸ್ತ್ರಗಳು ಹೇಳುವವು. ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸೋಮವಾರ ವ್ರತವೆಂಬುದೊಂದು ವ್ರತವುಂಟು. ಆ ಸೋಮವಾರ ದಿವಸ ವಿಧಿಯಿಂದ ಈಶ್ವರನನ್ನು ಪೂಜಿಸಿದವರು ಸಕಲಾಭೀಷ್ಟಗಳನ್ನು ಹೊಂದುವರು. ವಿಧಾನವು ಹೇಗೆಂದರೆ, ಪ್ರತಿ ಸೋಮವಾರ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು. ಆ ದಿನ ಪೂಜೆ ಮಾಡುವಂತಹವರು ಉಪವಾಸದಿಂದಲೂ ವಿಶೇಷವಾಗಿ ಜಿತೇಂದ್ರಿಯತ್ವದಿಂದಲೂ ಎದ್ದು ವೈದಿಕ ಮಂತ್ರದಿಂದಲೂ ತಾಂತ್ರಿಕ ರೀತಿಯಿಂದಲೂ ವಿಧಿ ಪ್ರಕಾರ ಈಶ್ವರನನ್ನು ಪೂಜಿಸಿ ನಕ್ತ ಭೋಜನ ಮಾಡಬೇಕು. ಈಶ್ವರನನ್ನು ವೈದಿಕರು, ಬ್ರಹ್ಮಚಾರಿಗಳು, ಸುವಾಸಿನಿಯರು, ಕನ್ಯೆಯರು, ಕುಮಾರಿಯರು, ವಿಧವೆಯರು ಸಹ ಪೂಜೆ ಮಾಡಬಹುದು. ಇದಕ್ಕೆ ಉದಾಹರಣಾರ್ಥವಾಗಿ ಹಿಂದಕ್ಕೆ ಆದಂತ ಅತಿ ಗಹನವಾದ ಒಂದು ಆಖ್ಯಾನವಿರುವುದು. ಅದನ್ನು ಕೇಳಿದವರೆಲ್ಲರೂ ಪಾವನರಾಗುವರು. ಸ್ಕಂದ ಪುರಾಣದಲ್ಲಿ ಹೇಳಿದಂತ ಕಥೆಯನ್ನು ನಿಮಗೆ ಸಾಧ್ಯಂತವಾಗಿ ಹೇಳುವೆನು ಕೇಳಿರಿ. ಪೂರ್ವಯುಗದಲ್ಲಿ ಆರ್ಯಾವರ್ತದೊಳಗೆ ಚಿತ್ರವರ್ಮನೆಂಬ ಒಬ್ಬ ರಾಜನಿದ್ದನು. ಅವನು ಧರ್ಮಿಷ್ಠನಾಗಿ ಹರ್ಷದಿಂದ ಧರ್ಮ ಮಾರ್ಗದಿಂದ ನಡೆಯುತ್ತಾ ಅಧರ್ಮಿಗಳನ್ನು ಶಿಕ್ಷಿಸುತ್ತಿದ್ದನು. ಅವನು ಯಾವತ್ತೂ ಪುಣ್ಯ ಕೆಲಸಗಳನ್ನು ಮಾಡಿ ಸಕಲ ಸಂಪತ್ತುಗಳನ್ನು ಸಂಪಾದಿಸಿ ಪರಾಕ್ರಮದಿಂದ ಭೂಮಿಯೆಲ್ಲವನ್ನೂ ಗೆದ್ದನು. ಅವನಿಗೆ ಮಕ್ಕಳಿದ್ದಿಲ್ಲ. ಆದ್ದರಿಂದ ಆ ರಾಜ ದಂಪತಿಗಳು ಕೂಡಿಕೊಂಡು ಧರ್ಮ ಮಾಡುತ್ತಾ ಪುತ್ರ ಪ್ರಾಪ್ತಿಗಾಗಿ ಸದಾಶಿವನ ಪೂಜೆಯನ್ನು ಮಾಡುತ್ತಿದ್ದರು. ಹೀಗೆ ಕೆಲವು ಕಾಲದ ಮೇಲೆ ಅವರಿಗೆ ಒಬ್ಬ ಹೆಣ್ಣು ಮಗಳು ಜನಿಸಿದಳು. ಆ ಕನ್ಯೆಯು ಅತಿ ಸುಂದರ ಸುಲಕ್ಷಣೆಯಾಗಿಯೂ ಪಾರ್ವತಿಯ ರೂಪಕ್ಕೆ ಸಮಾನಳಾಗಿಯೂ ಸೂರ್ಯನಂತೆ ಪ್ರಕಾಶಮಾನಳಾಗಿಯೂ ಅತಿ ಲಾವಣ್ಯವತಿಯಾಗಿಯೂ ವರ್ಣಿಸಲಿಕ್ಕೆ ಅಸಾಧ್ಯವಾದ ರೂಪವುಳ್ಳವಳಾಗಿಯೂ ಇದ್ದಳು. ಆಗ ಆ ರಾಜನು ಆ ಬಾಲೆಯ ಜಾತಕವನ್ನು ಬರೆಯಿಸಲಿಕ್ಕೆ ಅನೇಕ ಮಂದಿ ಜೋಯಿಸರನ್ನು ಕರೆಯಿಸಿದನು. ಆಗ ಅಪರಂಪಾರ ಬ್ರಾಹ್ಮಣರು ಕೂಡಿ ಜಾತಕವನ್ನು ಬರೆಯಹತ್ತಿದರು. ಅವರು ಜಾತಕವನ್ನು ಬರೆದು ರಾಜನನ್ನು ಕುರಿತು, ಎಲೈ ಚಿತ್ರವರ್ಮರಾಜನೇ, ಈ ಕುವರಿಯು ಸುಲಕ್ಷಣೆಯಾಗಿರುವಳು. ಆದ ಕಾರಣ ಈ ಕನ್ಯೆಗೆ ಸೀಮಂತಿನಿ ಎಂದು ಹೆಸರನ್ನಿಡಬೇಕು. ಈಕೆಯು ಪಾರ್ವತಿಯಂತೆ ಮಾಂಗಲ್ಯವತಿಯು ಹಾಗೂ ದಮಯಂತಿಯ ಸ್ವರೂಪದವಳು ಆಗುವಳು. ಮತ್ತು ಈಕೆಯು ಭಾಗೀರಥಿಯಂತೆ ಕೀರ್ತಿಯುಳ್ಳವಳು, ಲಕ್ಷ್ಮಿಯಂತೆ ಗುಣವುಳ್ಳವಳು, ಜ್ಞಾನದಲ್ಲಿ ದೇವಮಾತೆಯಾದ ಅದಿತಿ ದೇವಿಯ ಸಮಾನಳು, ಜಾನಕಿಯಂತೆ ಪತಿವ್ರತೆಯು, ಸೂರ್ಯನಂತೆ ಕಾಂತಿಯುಳ್ಳವಳು, ಚಂದ್ರನಂತೆ ಮನಃಶಾಂತಿಯುಳ್ಳವಳು ಆಗಿ ಪತಿಯೊಡನೆ 10,000 ವರುಷ ಪ್ರಖ್ಯಾತವಾಗಿ ರಾಜ್ಯ ಕಾರಭಾರ ಮಾಡುವಳು ಎಂದು ಜಾತಕದ ಫಲವನ್ನು ಹೇಳಿದರು. ಆಗ ರಾಜನು ಅತ್ಯಾನಂದವನ್ನು ಹೊಂದಿ ಎಲ್ಲ ಬ್ರಾಹ್ಮಣರಿಗೂ ಎಲ್ಲ ತರದ ದಾನಗಳನ್ನು ಕೊಡಹತ್ತಿದನು. ಈ ಪ್ರಕಾರ ಸಮಾರಂಭ ನಡೆದಂಥ ರಾಜಸಭೆಯಲ್ಲಿ ಒಬ್ಬ ಬ್ರಾಹ್ಮಣನು ಹೆದರದೆ ಮಾತನಾಡಲಿಕ್ಕೆ ಎದ್ದು ನಿಂತು, ಎಲೈ ರಾಜನೇ, ನನ್ನ ಮಾತು ಕೇಳು. ನಿನ್ನ ಮಗಳ ಲಕ್ಷಣವನ್ನು ನಾನು ಹೇಳುವೆನು. ಈ ನಿನ್ನ ಮಗಳಿಗೆ 14ನೇ ವಯಸ್ಸಿನಲ್ಲಿ ವೈಧವ್ಯವು ಬರುವುದಿದೆ ಎಂದು ತಿಳಿ ಹೇಳಿ
ಕೂಡಲೇ ಆ ಬ್ರಾಹ್ಮಣನು ಹೊರಟು ಹೋದನು. ಆ ಮಾತು ಕಿವಿಗೆ ಬಿದ್ದ ಕೂಡಲೇ ರಾಜನು ಮೂರ್ಛೆ ಹೊಂದಿ ಬಿದ್ದು ಆ ಬ್ರಾಹ್ಮಣನ ವಾಕ್ಯವನ್ನು ನೆನೆದು ಮನಸ್ಸಿನಲ್ಲಿ ಅತಿಶಯ ಚಿಂತೆ ಮಾಡಹತ್ತಿದನು. ಅವನ ದುಃಖವನ್ನು ಕಂಡು ಸರ್ವ ಜನರು ದುಃಖದಿಂದ ತಳಮಳಿಸಿದರು. ಮುಂದೆ ಆ ಕನ್ಯೆಯು ಬೆಳೆಯುತ್ತಾ 7 ವರ್ಷದವಳಾದಳು. ಆಗ ಆ ದಂಪತಿಗಳು ಮನಸ್ಸಿನಲ್ಲಿ, ಈ ಕನ್ಯೆಯ 14ನೇ ವರ್ಷಕ್ಕೆ ವೈಧವ್ಯವು ಬರುವುದೆಂದು ಬ್ರಾಹ್ಮಣನು ಹೇಳಿರುವನು. ಅಂದ ಮೇಲೆ ಈಕೆಯ ಲಗ್ನವನ್ನು ಹೇಗೆ ಮಾಡಬೇಕು ಎಂದು ಚಿಂತಿಸುತ್ತಾ ಒಳ್ಳೆ ವ್ಯಾಕುಲವುಳ್ಳವರಾಗಿದ್ದರು. ಈ ಪ್ರಕಾರ ರಾಜದಂಪತಿಗಳು ಮಾತಾಡುತ್ತಾ ಕುಳಿತ ವೇಳೆಯಲ್ಲಿ ರಾಜಾಂಗಣದಲ್ಲಿ ಸಖಿಯರೊಡನೆ ಆಡುತ್ತಿದ್ದ ಸೀಮಂತಿನಿಯು ತನ್ನ 14ನೇ ವರ್ಷಕ್ಕೆ ವೈಧವ್ಯವು ಬರುವುದೆಂದು ಬ್ರಾಹ್ಮಣನು ಅಂದನೆಂಬ ಮಾತು ಕೇಳಿ ತಾನು ಚಿಂತೆ ಮಾಡುತ್ತಿದ್ದಳು. ಹೀಗೆ ನಡೆದಿರಲು ಒಂದು ದಿನ ಆಕೆಯ ಮನೆಗೆ ಯಾಜ್ಞವಲ್ಕ್ಯ ಮುನಿಯ ಪತ್ನಿಯಾದ ಮೈತ್ರೇಯಿ ಎಂಬುವವಳು ಬಂದಳು. ಆಕೆಯು ಬಂದದ್ದನ್ನು ನೋಡಿ ಸೀಮಂತಿನಿಯು ಆಕೆಯ ಚರಣವನ್ನು ಹಿಡಿದು ಒಳ್ಳೆ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ಕರುಣಾ ವಚನದಿಂದಲೂ ವಿನಯದಿಂದಲೂ, ತಾಯಿ ಮೈತ್ರೇಯಿ, ನನ್ನ ದೆಸೆಯಿಂದ ನನ್ನ ಸೌಭಾಗ್ಯವು ಸ್ಥಿರವಾಗುವಂತಹ ಒಂದು ಉಪಾಯವನ್ನು ಹೇಳಿ ನನ್ನನ್ನು ರಕ್ಷಿಸಬೇಕು. ಯಾಕೆಂದರೆ ನನ್ನ ಸೌಭಾಗ್ಯದ ಬಗ್ಗೆ ನನ್ನ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಎಂದು ಮತ್ತೆ ಆಕೆಯ ಪಾದಕ್ಕೆ ನಮಸ್ಕರಿಸಿದಳು. ಮನಸ್ಸಿನೊಳಗಿನ ಚಿಂತೆಯಿಂದ ಸೀಮಂತಿನಿಯು ಮತ್ತೆ ವಿನಯದಿಂದ ಕೈಮುಗಿದು, ಅವ್ವ ಮೈತ್ರೇಯಿ ದೇವಿ, ನನಗೆ ನೀನೇ ತಾಯಿಯು, ಆದ ಕಾರಣ ನನಗೆ ನನ್ನ ಸೌಭಾಗ್ಯವು ಸ್ಥಿರವಾಗಿರುವಂತಹ ಒಂದು ವ್ರತವನ್ನು ಹೇಳು ಎಂದಳು. ಈ ಪ್ರಕಾರವಾದ ಸೀಮಂತಿನಿಯ ಮಾತು ಕೇಳಿ ಮೈತ್ರೇಯಿಯು, ಎಲೋ ಬಾಲೆ ಸೀಮಂತಿನಿ, ನೀನು ಉಮಾರಮಣನಿಗೆ ಶರಣು ಹೋಗು, ಅಂದರೆ ನಿನ್ನ ಮುತ್ತೈದತನವು ಸ್ಥಿರವಾಗುವುದು. ನೀನು ವಿಧಿ ಪ್ರಕಾರ ಸೋಮವಾರ ವ್ರತವನ್ನು ಹಿಡಿದು ಆ ಸೋಮವಾರದ ದಿನ ಪ್ರದೋಷ ಕಾಲದಲ್ಲಿ ಉಪವಾಸದಿಂದಿದ್ದು ಆಮೇಲೆ ಮಂಗಲ ಸ್ನಾನ ಮಾಡಿ ಪೀತಾಂಬರವನ್ನುಟ್ಟುಕೊಂಡು ಶುದ್ಧವಾದ ಹಾಗೂ ಸ್ಥಿರವಾದ ಮನಸ್ಸಿನಿಂದ ಆ ಪ್ರದೋಷ ಕಾಲದಲ್ಲಿ ಗೌರಿಹರನಾದ ಶ್ರೀ ಶಿವನನ್ನು ವಿಧಿ ಪ್ರಕಾರ ಪೂಜಿಸು. ಅಭಿಷೇಕದಿಂದ ಪಾಪನಾಶವಾಗುವುದು, ಪೀಠ ಪೂಜೆಯಿಂದ ಸಾಮ್ರಾಜ್ಯ ಪ್ರಾಪ್ತಿಯಾಗುವುದು. ಗಂಧ ಅಕ್ಷತೆ ಪುಷ್ಪ ಮಾಲೆಗಳಿಂದ ಪೂಜಿಸಿದರೆ ಸೌಭಾಗ್ಯವೂ ಸೌಖ್ಯವೂ ಉಂಟಾಗುವುದು. ಧೂಪದಿಂದ ದೇಹವು ಸುಗಂಧವಾಗುವುದು. ದೀಪ ಹಚ್ಚುವುದರಿಂದ ದೇಹವು ಕಾಂತಿಯುಕ್ತವಾಗುವುದು. ನೈವೇದ್ಯದಿಂದ ಭೋಗ ಉಂಟಾಗುವುದು. ತಾಂಬೂಲ ಸಮರ್ಪಣೆಯಿಂದ ಲಕ್ಷ್ಮಿಯು ಸ್ಥಿರವಾಗುವಳು. ನಮಸ್ಕಾರದಿಂದ ತೀವ್ರವಾಗಿ ಚತುರ್ವಿಧ ಪುರುಷಾರ್ಥಗಳು ಲಭಿಸುವವು. ಈಶ್ವರನ ಜಪ ಮಾಡುವುದರಿಂದ ಅಷ್ಟೈಶ್ವರ್ಯದಿಂದ ಕೂಡಿ ಆನಂದ ಪಡುವರು. ಹೋಮ ಮಾಡುವುದರಿಂದ ಸರ್ವ ಭಾಂಡಾರವು ಸಮೃದ್ಧಿಯಾಗುವುದು. ಬ್ರಾಹ್ಮಣ ಭೋಜನದಿಂದ ಯಾವತ್ತೂ ದೇವತೆಗಳು ತೃಪ್ತರಾಗುವರು. ಈ ಪ್ರಕಾರ ಸೋಮವಾರ ವ್ರತವೂ ಇದೆ. ಎಲೈ ಸೀಮಂತಿನಿಯೇ, ನೀನು ನಿಶ್ಚಯವಾಗಿ ಅದನ್ನು ಮಾಡು. ಅದರಿಂದ ಭಯವೂ ದುರಿತವೂ ಮಹಾ ಕ್ಲೇಶವೂ ನಾಶವಾಗುವುದು. ಕೆಲವು ಸೀಮಂತಿನಿಯೇ, ಈ ಪ್ರಕಾರ ಗೌರಿಹರನಾದ ಶ್ರೀ ಶಂಕರನನ್ನು ಪೂಜಿಸಿದರೆ ನಿಶ್ಚಯವಾಗಿ ಸಮಸ್ತ ಪಾಪಗಳು ನಾಶವಾಗುವವು ಎಂದು ಹೇಳಿದರು. ಆ ಮಾತು ಕೇಳಿ ಸೀಮಂತಿನಿಯು ಕೂಡಲೇ ಆ ವ್ರತವನ್ನು ಮಾಡಲಿಕ್ಕೆ ಒಪ್ಪಿದಳು. ಆಮೇಲೆ ತೀವ್ರವಾಗಿ ವಿಧಿ ಪ್ರಕಾರ ಸೋಮವಾರದ ವ್ರತವನ್ನು ಹಿಡಿದು ನೇಮದಿಂದ ಮಾಡುತ್ತಿದ್ದಳು. ಈ ಪ್ರಕಾರ ಮಗಳು ಒಳ್ಳೆ ಭಕ್ತಿಯಿಂದಲೂ ನಿಶ್ಚಯದಿಂದಲೂ ವ್ರತ ಮಾಡುವುದನ್ನು ನೋಡಿ ಆ ಚಿತ್ರವರ್ಮ ರಾಜನು, ಇನ್ನು ಮಗಳು ಲಗ್ನಕ್ಕೆ ಯೋಗ್ಯಳಾದಳು, ಈಕೆಯ ಪೂರ್ವಾರ್ಜಿತ ಕರ್ಮದಂತೆ ಫಲವಾಗುವುದು, ಇನ್ನು ಮೇಲೆ ಈಕೆಯ ಲಗ್ನವನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡಿ ವರನನ್ನು ಹುಡುಕಿ ಗೊತ್ತು ಮಾಡಿಕೊಂಡು ಬರುವುದಕ್ಕೆ ಅನೇಕ ದೇಶಗಳಿಗೆ ಮಂತ್ರಿಗಳನ್ನು ಕಳಿಸಿದನು. ಆ ಮಂತ್ರಿಯು ಹೋಗುತ್ತಾ ಹೋಗುತ್ತಾ ನಳ ದಮಯಂತಿಯರ ಮಗನಾದ ಇಂದ್ರಸೇನನ ಪಟ್ಟಣಕ್ಕೆ ಹೋದನು. ಅಲ್ಲಿ ಆ ಇಂದ್ರಸೇನನ ಮಗನು ಚಂದ್ರ ಪ್ರಭೆಯಂತೆ ಹೊಳೆಯುವವನು ಆದ ಚಂದ್ರಾಂಗದನೆಂಬುವವನು ಆ ಸೀಮಂತಿನಿಗೆ ಯೋಗ್ಯ ವರನೆಂದು ಗೊತ್ತು ಮಾಡಿ ಸಕಲ ಪರಿವಾರದೊಡನೆ ಲಗ್ನಕ್ಕೆ ಬರಬೇಕೆಂದು ಇಂದ್ರಸೇನನಿಗೆ ಹೇಳಿ ಆ ನಿಬ್ಬಣದವರನ್ನು ಕರೆದುಕೊಂಡು ಊರಿಗೆ ಬಂದನು. ಚಿತ್ರವರ್ಮನು ವರನನ್ನು ನೋಡಿ ಸಂತೋಷದಿಂದ ಅವನಿಗೆ ಕನ್ಯೆಯನ್ನು ಕೊಡಲಿಕ್ಕೆ ಒಪ್ಪಿಕೊಂಡನು. ಆಮೇಲೆ ಭೂಮಂಡಲದೊಳಗಿನ ಎಲ್ಲ ರಾಜರಿಗೆ ಲಗ್ನಕ್ಕೆ ಬರಬೇಕೆಂದು ಪತ್ರಗಳನ್ನು ಕಳಿಸಲು ಸಮಸ್ತ ರಾಜರು ಲಗ್ನಕ್ಕೆ ಬಂದರು. ಆಗ ನಾನಾ ಪರಿಯ ಮಹೋತ್ಸವಗಳು ನಡೆದಿರಲು ಒಳ್ಳೆ ಸಮಾರಂಭದಿಂದ ಎಲ್ಲರಿಗೂ ಒಳ್ಳೆ ಕೌತುಕವಾಗುವಂತೆ ಲಗ್ನ ಕಾರ್ಯವಾಯಿತು. ಆಮೇಲೆ ಆ ಚಿತ್ರವರ್ಮ ರಾಜನು ವಧೂವರರಿಗೆ ನಾನಾ ದ್ರವ್ಯಾಲಂಕಾರಗಳನ್ನು ಕೊಟ್ಟನು ಮತ್ತು ಬ್ರಾಹ್ಮಣರಿಗೆ ಎಲ್ಲ ತರದ ದಾನಗಳನ್ನು ಕೊಟ್ಟಿದ್ದಲ್ಲದೆ
ಲಗ್ನ ದಕ್ಷಿಣೆಯನ್ನು ಕೊಡಹತ್ತಿದನು. ಆಮೇಲೆ ರಾಜನು ಸಕಲ ಜನರಿಗೂ ಪಂಚಭಕ್ಷ ಪರಮಾನ್ನಗಳಿಂದ ಭೋಜನ ಮಾಡಿಸಿ ಸನ್ಮಾನ ಮಾಡಿ ಅಪ್ಪಣೆ ಕೊಟ್ಟು ಕಳಿಸಿದನು. ಅಳಿಯನಿಗೆ ಮಗಳ ಸ್ನೇಹವು ಬೆಳೆಯಲೆಂದು ಮಗಳ ಮೇಲಿನ ಪ್ರೀತಿಗಾಗಿ ಸಂಭ್ರಮದಿಂದ ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡನು. ಈ ಪ್ರಕಾರ ಆ ರಾಜಕುಮಾರನು ಮಾವನ ಮನೆಯಲ್ಲಿದ್ದು ತನ್ನ ಹೆಂಡತಿಯೊಡನೆ ಅತಿ ಪ್ರೀತಿ ಸ್ನೇಹಗಳಿಂದ ಕಾಲ ಕಳೆಯುತ್ತಿದ್ದನು. ಹೀಗಿರುವಾಗ ಚಂದ್ರಾಂಗದನು ಒಂದು ದಿವಸ ಜಲಕ್ರೀಡೆಯಾಡಬೇಕೆಂದು ಮನಸ್ಸು ಮಾಡಿ ಯಾವತ್ತೂ ದಂಡಿನೊಡನೆ ವಿನೋದದಿಂದ ಹೊರಟು ಕಾಲಿಂದಿ ನದಿಗೆ ಹೋದನು. ಜಲಕ್ರೀಡೆಯಾಡುವುದಕ್ಕೆ ಅವನು ನದಿಯೊಳಕ್ಕೆ ಈಜುತ್ತಿದ್ದನು. ಕೂಡಲೇ ಅವನ ಸಂಗಡಿದ್ದ ಎಲ್ಲ ಜನರು ತಾವು ಈಜು ಬಿದ್ದರು. ಈ ಪ್ರಕಾರ ಎಲ್ಲರೂ ವಿನೋದದಿಂದಲೂ ಹರ್ಷದಿಂದಲೂ ಜಲಕ್ರೀಡೆಯಾಡುತ್ತಿದ್ದರು. ಈ ಪ್ರಕಾರ ಕೆಲವು ವೇಳೆ ನಡೆದಿರಲು ರಾಜಪುತ್ರನಾದ ಚಂದ್ರಾಂಗದನು ಒಮ್ಮಿಂದೊಮ್ಮೆ ಮಧ್ಯ ನೀರೊಳಗೆ ಮುಳುಗಿದನು. ಆಗ ಅಲ್ಲಿದ್ದವರೆಲ್ಲರೂ ದುಃಖವನ್ನು ಹೊಂದಿ, ಆ ಆ ರಾಜಪುತ್ರನು ಮುಳುಗಿದನು, ರಾಜಪುತ್ರನು ಮುಳುಗಿದನು, ತೀವ್ರವಾಗಿ ಮೇಲೆ ತೆಗೆಯಿರಿ ಎಂದು ಒದರಾಡುತ್ತಾ ಗಡಿಬಿಡಿಯನ್ನು ನಡೆಸಿದರು. ಆಗ ಆ ರಾಜಪುತ್ರನ ಸಂಗಡ ಇದ್ದ ಜನರು ಮತ್ತು ಒಳ್ಳೆಯ ಜಾಣರಾದ ನಾವಾಡಿಗರು ಆ ನೀರಿನಲ್ಲಿ ಹುಡುಕಿದರು. ಆದರೆ ಅವನು ಎಲ್ಲಿ ಮುಳುಗಿದನೆಂಬುದು ಯಾರಿಗೂ ಕಾಣಿಸಲಿಲ್ಲ. ಆಗ ನದಿಯ ಎರಡೂ ದಂಡೆಗಳಲ್ಲಿರುವ ಸೈನ್ಯದೊಳಗಿಂದ ಕೆಲವು ಜನರು ಓಡುತ್ತಾ ಚಿತ್ರವರ್ಮ ರಾಜನ ಮನೆಗೆ ಹೋಗಿ, ಮಹಾರಾಜ, ನಾವೆಲ್ಲರೂ ತಮ್ಮ ಅಳಿಯನ ಸಮೀಪದಲ್ಲಿಯೇ ಇದ್ದು ಕಾಲಿಂದಿ ನದಿಯಲ್ಲಿ ಜಲಕ್ರೀಡೆಯಾಡುತ್ತಿರಲು ರಾಜಪುತ್ರನು ಒಮ್ಮಿಂದೊಮ್ಮೆ ಮಡುವಿನಲ್ಲಿ ಮುಳುಗಿ ಕೂಡಲೇ ಯಾರಿಗೂ ಕಾಣದಂತಾದನು. ನಾವು ಮತ್ತು ನಾವಾಡಿಗರು ಎಷ್ಟು ಹುಡುಕಿದರೂ ಸಿಗಲೊಲ್ಲನು ಎಂದು ಸಂಪೂರ್ಣ ಸಂಗತಿಯನ್ನು ಹೇಳಿದರು. ಆ ಮಾತು ಕೇಳಿ ಕೂಡಲೇ ರಾಜನು ದುಃಖದಿಂದ ಭೂಮಿಯ ಮೇಲೆ ಬಿದ್ದು ಮೂರ್ಛೆ ಹೊಂದಿದನು. ಇತ್ತ ಸೀಮಂತಿನಿಯು ಪತಿಯ ಮರಣವಾರ್ತೆಯನ್ನು ಕೇಳಿ ತಾನು ಪ್ರಾಣ ಬಿಡಬೇಕೆಂದು ಯೋಚಿಸಿ ಕೂಡಲೇ ನದಿಯ ಕಡೆಗೆ ಹೋಗುತ್ತಿದ್ದಳು. ಆಗ ಆ ರಾಜನು ಓಡುತ್ತಾ ಹೋಗಿ ಮಗಳನ್ನು ಸಮಾಧಾನಪಡಿಸುತ್ತಿದ್ದನು. ಅವಳ ಅತಿಶಯ ಕಷ್ಟವನ್ನು ನೋಡಿ ರಾಜಸ್ತ್ರೀಯರೆಲ್ಲರೂ ಶೋಕ ಮಾಡಹತ್ತಿದರು. ಶ್ರೀಮಂತಿನಿಯು ಅತಿಶಯ ಶೋಕ ಮಾಡುತ್ತಾ, ದೇವ, ತ್ರಿಪುರಾಂತಕನೇ, ನಾನು ನಿನ್ನನ್ನು ಮೊರೆಹೊಕ್ಕಿರಲು ನನ್ನ ಪತಿಗೆ ಮರಣವು ಹೇಗೆ ಬಂತು? ನನಗೂ ಏಕೆ ಮರಣವು ಬರಲಿಲ್ಲ? ನನ್ನ 14ನೇ ವಯಸ್ಸಿನಲ್ಲಿ ನನಗೆ ವೈಧವ್ಯವು ಬಂದೀತೆಂದು ತಿಳಿದು ನಾನು ನಿನ್ನ ಚರಣವನ್ನು ನಂಬಿ ಸೋಮವಾರ ವ್ರತವನ್ನು ಹಿಡಿದು ಇವತ್ತಿನವರೆಗೂ ಬಿಟ್ಟು ಬಿಡದೆ ನಿನ್ನನ್ನು ಪೂಜಿಸುತ್ತಾ ಬಂದಿರುವೆನು. ಈಗ ಆ ವ್ರತಾಚರಣೆಗಳೆಲ್ಲ ವ್ಯರ್ಥವಾಗಿ ಹೋದವೆ. ಸಕಲರಿಗೂ ಇಷ್ಟಾರ್ಥಗಳನ್ನು ಕೊಡುವ ನೀಲಕಂಠನಾದ ಶಂಕರನೇ, ನೀನು ನನ್ನನ್ನೇಕೆ ಉಪೇಕ್ಷಿಸಿದ್ದಿ? ದೇವ, ನೀನು ನಿನ್ನ ಮೊರೆಹೊಕ್ಕವರನ್ನು ರಕ್ಷಿಸುತ್ತೀ ಎಂಬ ಬಿರುದಿಗೆ ಈಗ ಕೇವಲ ಅಪಕೀರ್ತಿ ಉಂಟಾಗುವುದಲ್ಲ. ಹೀಗೆಂದು ಗುರುಸ್ಮರಣೆ ಮಾಡಿ, ಹೇ ಗುರುವೇ, ನಿನ್ನ ಮಾತಿನಂತೆ ಉಮಾಮಹೇಶ್ವರರ ಪೂಜೆಯನ್ನು ಮಾಡಿದ್ದು ವ್ಯರ್ಥವಾಗುತ್ತಿರುವುದು. ಶೀಘ್ರವಾಗಿ ಪರಮೇಶ್ವರಿಯಲ್ಲಿ ನನ್ನ ಸೌಭಾಗ್ಯವು ಸ್ಥಿರವಾಗಿರುವುದಕ್ಕಾಗಿ ನೀವಾದರೂ ವಿನಂತಿ ಮಾಡಿಕೊಳ್ಳಿರಿ ಎಂದು ತನ್ನ ಗುರುವಾದ ಮೈತ್ರೇಯಿಯನ್ನು ಸ್ಮರಿಸುತ್ತಾ ಮತ್ತು ಪ್ರಲಾಪಿಸುತ್ತಾ ಏನು ಮಾಡಲಿ ಎಂದು ದುಃಖಿಸುತ್ತಿದ್ದಳು. ಈ ಪ್ರಕಾರ ಅವಳು ದುಃಖಿಸುತ್ತಾ ಅಳುತ್ತಾ ನಾನು ಗಂಗಾ ಪ್ರವೇಶ ಮಾಡುವೆನೆಂದು ಒಳ್ಳೆ ವೇಗದಿಂದ ನದಿಗೆ ಹೊರಟಳು. ಅದನ್ನು ಕಂಡು ಅವಳ ತಂದೆಯು ಓಡುತ್ತಾ ಹೋಗಿ ಆಕೆಯನ್ನು ಹಿಡಿದು ಅಪ್ಪಿಕೊಂಡು ಅತಿಶಯವಾಗಿ ದುಃಖಿಸಿದನು. ಅದರಂತೆ ಯಾವತ್ತೂ ಮಂತ್ರಿಗಳು, ಪುರೋಹಿತರು, ಸೈನಿಕರು ದುಃಖಿಸಿ ನಾವಿಕರನ್ನು ಕರೆಯಿಸಿ ತೀವ್ರವಾಗಿ ಇನ್ನೊಮ್ಮೆ ನದಿ ನೀರಿನಲ್ಲಿ ಹುಡುಕಿ ನೋಡಿರಿ ಎಂದು ಹೇಳಿದರು. ಆಗ ಅವರು ಆ ನದಿಯಲ್ಲಿ ಎಲ್ಲ ಕಡೆಗೂ ಎಷ್ಟು ಹುಡುಕಿದರೂ ಅವನು ಸಿಗಲಿಲ್ಲ. ಇದನ್ನು ತಿಳಿದು ಸೀಮಂತಿನಿಯು, ಅಯ್ಯೋ, ನನಗೆ ಇನ್ನೇನು ಗತಿ ಎಂದು ದುಃಖಿಸುತ್ತಿದ್ದಳು. ರಾಜನು ಅವಳನ್ನು ಸಮಾಧಾನ ಮಾಡುತ್ತಿದ್ದನು. ಅತ್ತ ಆ ರಾಜಕುಮಾರನ ಸೇವಕರು ಬಹು ದುಃಖಿಸುತ್ತಾ ತಮ್ಮ ಊರಿಗೆ ಹೋಗಿ ಇಂದ್ರಸೇನ ರಾಜನಿಗೆ ಅವನ ಮಗನ ಮರಣ ವಾರ್ತೆಯನ್ನು ತಿಳಿಸಿದರು. ಆ ಸಂಗತಿಯನ್ನು ಕೇಳಿ ಇಂದ್ರಸೇನನು ಭಯಂಕರ ದುಃಖವನ್ನು ಹೊಂದಿದವನಾಗಿ ತನ್ನ ಹೆಂಡತಿಯೊಡನೆ ತೀವ್ರವಾಗಿ ಹೊರಟು ಮಗನು ಮೃತವಾದಂತಹ ಸ್ಥಳಕ್ಕೆ ಬಂದನು. ಆಗ ಇಬ್ಬರು ರಾಜರು ಕೂಡಿ ಅತಿಯಾಗಿ ದುಃಖಿಸಿದರು. ಆಮೇಲೆ ಇಂದ್ರಸೇನನು ಮಗನನ್ನು ನೆನೆಸಿ, ಹಾ ಹಾ ಅಯ್ಯೋ ಮಗನೇ ಚಂದ್ರಾಂಗದ ಎಂದು ಅಳುತ್ತಾ ತಲೆಯನ್ನು ಎದೆಯನ್ನು ಬಡಿದುಕೊಳ್ಳುತ್ತಾ ಮತ್ತೆ, ಆ ಪುತ್ರ, ಅಪ್ಪ, ನೀರಿನೊಳಗೆ ಮುಳುಗಿ ಎಷ್ಟು ಕಷ್ಟಪಟ್ಟೆಯೋ ಎಂದು ದುಃಖಿಸುತ್ತಾ ಭೂಮಿಯ ಮೇಲೆ ಬಿದ್ದು ಗಡಗಡ ಉರುಳಾಡುತ್ತಿದ್ದರು. ಆಗ ಮಂತ್ರಿಗಳು, ರಾಜಮನೆತನದವರು, ಪಟ್ಟಣದ ಎಲ್ಲ ಜನರು ಬಹಳ ಶೋಕವನ್ನು ಹೊಂದಿದರು. ಇತ್ತ ಸೀಮಂತಿನಿಯು, ಅಯ್ಯೋ,
ನನ್ನ ಪತಿಯು ಎಲ್ಲಿ ಹೋದನು ಎಂದು ಆಕ್ರೋಶ ಮಾಡುತ್ತಿದ್ದಳು. ಅದನ್ನು ಕಂಡು ಆಕೆಯ ತಂದೆ ತಾಯಿಗಳು ಅತ್ತೆ ಮಾವಂದಿರು ಬಹಳ ಚಿಂತೆ ಮಾಡುತ್ತಿದ್ದರು. ಮತ್ತೆ ಸೀಮಂತಿನಿಯು, ಅಯ್ಯೋ, ನನ್ನ ಪತಿಯು ನೀರಲ್ಲಿ ಎಲ್ಲಿ ಮುಳುಗಿದನು ಎಂದು ಕೈಯಿಂದ ಹಣೆ ಹಣೆ ಗಟ್ಟಿಸಿಕೊಳ್ಳುತ್ತಾ ನೆಲದ ಮೇಲೆ ಬಿದ್ದು ಹೊರಲಾಡುತ್ತಾ ಅಳುತ್ತಿದ್ದಳು. ಆಕೆಯ ದುಃಖಕ್ಕೆ ಪಾರಾವಾರವಿಲ್ಲದಂತಾಯಿತು. ಆಕೆಯು ತಂದೆಯನ್ನು ಕುರಿತು, ಅಪ್ಪ, ನನ್ನ ಪತಿಯ ಶೋಧ ನನ್ನ ಪತಿಯು ಹೋದ ಮೇಲೆ ಈ ಸಂಸಾರದಲ್ಲಿ ನಾನು ಬದುಕಿದ್ದು ಈ ವೈಧವ್ಯವನ್ನು ಯಾರು ಅನುಭವಿಸಬೇಕು? ಆದ್ದರಿಂದ ನಾನು ಪತಿಯೊಡನೆ ಪ್ರಾಣ ಬಿಡುವೆನು ಎಂದಳು. ಆಗ ರಾಜನು, ಈಗ ಸಹಗಮನ ಮಾಡಲಿಕ್ಕೆ ಬರುತ್ತದೆಯೋ ಹೇಗೆ ಎಂದು ಬ್ರಾಹ್ಮಣರನ್ನು ಕೇಳಿದನು. ಆಗ ಅವರು, ರಾಜ, ಪ್ರೇತವು ಸಿಗದ ಹೊರತು ಸಹಗಮನ ಮಾಡಲಿಕ್ಕೆ ಬರುವುದಿಲ್ಲ. ನದಿಯಲ್ಲಿ ಪ್ರೇತವನ್ನು ಹುಡುಕಬೇಕು. ಪ್ರೇತವು ಸಿಕ್ಕ ಮೇಲೆ ಆ ಪ್ರೇತದ ಸಂಗಡ ನಿಮ್ಮ ಮಗಳನ್ನು ದಹನ ಮಾಡಬೇಕು. ಅವನು ನದಿಯಲ್ಲಿ ಮುಳುಗಿ ಕಾಣಲೊಲ್ಲನೆಂದ ಮೇಲೆ ಸಹಗಮನ ಮಾಡುವುದಾದರೂ ಹೇಗೆ? ಪ್ರೇತವು ಸಿಗುವವರೆಗೆ ಅವಳು ಹೀಗೆಯೇ ಇರಬೇಕು ಎಂದು ಹೇಳಿದರು. ಅವರ ಮಾತು ಕೇಳಿ ರಾಜನು ಅವರಂತೆ ತನ್ನ ಮಗಳಿಗೆ ಶಾಂತ ರೀತಿಯಿಂದ ಹೇಳಿ ಸಮಾಧಾನ ಮಾಡುತ್ತಿದ್ದನು. ಈ ಪ್ರಕಾರ ಸೀಮಂತಿನಿಯು ಆ ಇಬ್ಬರು ರಾಜರು, ರಾಜ ಮನೆತನದವರು ದುಃಖಿಸುತ್ತಿರಲು ಮಂತ್ರಿಗಳು, ಪುರೋಹಿತರು ಮೊದಲಾದವರು ಅವರನ್ನು ಕುರಿತು, ಹೀಗೆ ಎಷ್ಟು ದುಃಖ ಮಾಡುತ್ತೀರಿ? ದೈವದಲ್ಲಿ ಏನಾಗತಕ್ಕದ್ದಿರುವುದೋ ಅದು ಬ್ರಹ್ಮಾದಿಗಳಿಗೂ ತಪ್ಪುವುದಿಲ್ಲ. ಹೀಗಿದ್ದು ಮನುಷ್ಯರ ಪಾಡೇನು? ದೇವ ಸಂಕೇತದಂತೆ ಈಗ ಏನು ಆಗತಕ್ಕದ್ದೋ ಅದು ಆಯಿತು. ದುಃಖಿಸಿದರೆ ಉಪಯೋಗವೇನು ಎಂದು ಹೇಳಿ ಅವರನ್ನು ಸಮಾಧಾನಪಡಿಸಿ ಇನ್ನು ಮನೆಗೆ ನಡೆಯಿರಿ ಎಂದರು. ಆಗ ಚಿತ್ರವರ್ಮನು ತನ್ನ ಮನೆಗೆ ಹೋದನು. ಇಂದ್ರಸೇನನು ಅತಿ ದುಃಖದಿಂದ ತನ್ನ ಊರಿಗೆ ಹೋಗಿ ಪುತ್ರ ಶೋಕವನ್ನು ಎಂದೂ ಮರೆಯದೆ ಮಗನ ಚಿಂತೆಯಿಂದ ದುಃಖ ಮಾಡುತ್ತಾ ರಾಜ್ಯ ಭೋಗದ ಪರಿವೆಯಿಲ್ಲದೆ ರಾಜ್ಯ ಕಾರಭಾರವನ್ನು ಸಹ ಬಿಟ್ಟು ಬಿಟ್ಟನು. ಅದನ್ನು ಕಂಡು ಅವನ ದಾಯಾದಿಗಳು ವೈರತ್ವ ಮಾಡಿ ಕಪಟತನದಿಂದ ಅವನ ರಾಜ್ಯವನ್ನು ಅಪಹರಿಸಿ ಆ ಇಂದ್ರಸೇನ ದಂಪತಿಗಳನ್ನು ಕಾರಾಗೃಹದಲ್ಲಿಟ್ಟರು. ಇತ್ತ ಚಿತ್ರವರ್ಮನು ಮಗಳ ಮೇಲಿನ ಮಮತ್ವದಿಂದ ತಾನು ಪ್ರಾಣ ಬಿಡಬೇಕೆಂದು ಮಾಡಿ ಜನರ ನಿಂದೆಗೆ ಹೆದರಿ ಸುಮ್ಮನಾಗಿ ಮಗಳನ್ನು ಕುರಿತು, ಮಗಳೇ, ನಮ್ಮ ವಂಶದಲ್ಲಿ ಗಂಡು ಮಕ್ಕಳಿಲ್ಲ. ನಮಗೆ ನೀನೊಬ್ಬಳೇ ಮಗಳು. ನಿನ್ನನ್ನು ನಾನು ಮಗನಂತೆ ರಕ್ಷಿಸುವೆನು. ಈಗ ನಿನಗೆ ವೈಧವ್ಯವು ಬಂತೆಂದು ತಿಳಿಯಬೇಡ. ಶವವು ಸಿಕ್ಕಿರುವುದಿಲ್ಲ. ನಿನ್ನ ಪತಿಯು ತೇಲುತ್ತಾ ತೇಲುತ್ತಾ ಎಲ್ಲಿಯಾದರೂ ಎದ್ದು ಬದುಕಿ ಯಾಕೆ ಬರಬಾರದು? ಮುಂದಾಗುವುದನ್ನು ಯಾರು ತಿಳಿಯುವರು? ಜೋಯಿಸರು 10,000 ವರುಷ ಪತಿಯೊಡನೆ ರಾಜ್ಯ ಸುಖವನ್ನು ಅನುಭವಿಸುವಳೆಂದು ಹೇಳಿದ ಮಾತು ಸುಳ್ಳಾದೀತೆ? ಅದು ಹೇಗಾದರೂ ಇರಲಿ, ನೀನು 1 ವರುಷ ತನಕ ಹೀಗೆಯೇ ಇದ್ದು ಆಮೇಲೆ ನಿನಗೆ ತಿಳಿದಂತೆ ನಡೆಯುವೆಯಂತೆ. ಇಲ್ಲದಿದ್ದರೆ ಜನರು ನಿನ್ನನ್ನು ನಿಂದಿಸುವರು ಎಂದನು. ಈ ಪ್ರಕಾರವಾದ ತಂದೆಯ ಮಾತು ಕೇಳಿ ಶ್ರೀಮಂತಿನಿಯು ಅತಿಯಾಗಿ ಚಿಂತಿಸಿ, ದೇವಾ, ಶೂಲಪಾಣಿಯೇ, ಉಪವಾಸದಿಂದಿದ್ದು ಸೋಮವಾರ ವ್ರತವನ್ನು ಹಿಡಿದು ಪ್ರದೋಷ ಕಾಲದಲ್ಲಿ ನಿನ್ನನ್ನು ಮನೋಹರವಾಗಿ ವಿಧಿ ಪ್ರಕಾರ ಪೂಜಿಸಿ ಭೋಜನ ಮಾಡಿದಂಥ ನನಗೆ ಇಂಥ ದುಃಖ ಕೊಟ್ಟೆಯಲ್ಲ ಎಂದು ಮನಸ್ಸಿನಲ್ಲಿ ಅಂದು ಮತ್ತೆ ಬಿಡದೆ ಉಪವಾಸದಿಂದಿದ್ದು ನಿಷ್ಠೆಯಿಂದ ಸೋಮವಾರ ವ್ರತವನ್ನು ಮಾಡುತ್ತಾ ಒಳ್ಳೆ ಭಕ್ತಿಯಿಂದ ಈಶ್ವರನನ್ನು ಪೂಜಿಸುತ್ತಿದ್ದಳು. ಸೂತನು ಹೇಳುತ್ತಾನೆ, ಎಲೆ ಋಷಿಗಳಿರ, ಮುಂದೆ ಕೇಳಿರಿ. ಆ ರಾಜಕುಮಾರನು ನದಿಯ ಪ್ರವಾಹದಲ್ಲಿ ಮುಳುಗಿ ವಾಸುಕಿಯು ರಾಜ್ಯವಾಳುತ್ತಿದ್ದಂತಹ ಪಾತಾಳಕ್ಕೆ ಹೋದನು. ಹೇಗೆಂದರೆ, ಚಂದ್ರಾಂಗದನು ನೀರಿನಲ್ಲಿ ಮುಳುಗುವ ಸಮಯದಲ್ಲಿ ಆ ನಾಗಲೋಕದ ಸ್ತ್ರೀಯರು ಆ ಕಾಲಿಂದಿ ನದಿಯ ತೀರಕ್ಕೆ ಬಂದಿದ್ದರು. ಆಗ ಆ ರಾಜಕುಮಾರನು ಸೆಳವಿನ ಗುಂಟ ಬಂದು ನಾಗಸ್ತ್ರೀಯರು ನಿಂತ ದಂಡೆಯ ಹತ್ತಿರ ತೇಲಿ ಬರುತ್ತಿದ್ದನು. ಅದನ್ನು ಕಂಡು ಆ ನಾಗಸ್ತ್ರೀಯರು ಅಂತಃಕರಣದಿಂದ ಅವನನ್ನು ಹೊರಗೆ ಕರೆದುಕೊಂಡು ಬಂದು ಅಮೃತವನ್ನು ತಂದು ಅವನ ಮೇಲೆ ಸಿಂಪಡಿಸಿ ಅವನನ್ನು ಎಚ್ಚರಿಸಿದರು. ಆಮೇಲೆ ಆ ನಾಗಕನ್ಯೆಯರೆಲ್ಲರೂ ಕೂಡಿ ಅವನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಿ ತಮ್ಮ ರಾಜನಾದ ತಕ್ಷಕನ ಹತ್ತಿರ ಬಿಟ್ಟರು. ಆಗ ಆ ರಾಜಪುತ್ರನು ವಿಚಿತ್ರವಾದ ಆ ಭೋಗವತಿ ಪಟ್ಟಣವನ್ನು ನೋಡಹತ್ತಿದನು. ಈ ಪ್ರಕಾರ ಅವನು ಆ ಪಾತಾಳ ನಗರದ ರಚನೆಯನ್ನು ನೋಡುತ್ತಿರಲು ಅದು ಇಂದ್ರ ಭುವನದಂತೆ ಶೋಭಿಸುವುದಾಗಿಯೂ ವಿದ್ಯುಲ್ಲತೆಯಂತೆ ಹೊಳೆಯುವ ರತ್ನ ಖಚಿತವಾದ ಗೋಪುರಗಳುಳ್ಳದ್ದಾಗಿಯೂ ಇಂದ್ರ ನೀಲ ವೈಢೂರ್ಯ ಮಾಣಿಕ್ಯ ಮುತ್ತುಗಳಿಂದ ಅಲಂಕೃತವಾಗಿಯೂ ಸೂರ್ಯಕಾಂತಿಯಂತೆ ಹೊಳೆಯುತ್ತಿತ್ತು. ಅಲ್ಲಿಯ ಭೂಮಿಯು ಚಂದ್ರಕಾಂತಿಯಂತೆ ಹೊಳೆಯುತ್ತಲೂ ಅಲ್ಲಿಯ ಮಹಾದ್ವಾರದ ಬಾಗಿಲುಗಳು ಹೇಮಮಯವಾಗಿ ರತ್ನ ಖಚಿತವಾಗಿದ್ದವು. ಅದಕ್ಕೆ ಸರಿಯಾದ ಮಂದಿರವು ಬೇರೆ ಯಾವುದೂ ಎದ್ದಿಲ್ಲ.
ಇಂಥ ಮಂದಿರವನ್ನು ಆ ರಾಜಪುತ್ರನು ಪ್ರವೇಶಿಸಿದನು. ಆಮೇಲೆ ಅವನು ಮುಂದಿರುವ ಅಲ್ಲಿಯ ಸಭೆಯನ್ನು ನೋಡಿದನು. ಅದು ಭವ್ಯವಾಗಿತ್ತು. ಅಲ್ಲಿಯ ಸಭಿಕರೆಲ್ಲರೂ ಸರ್ಪಾಕಾರವಾಗಿದ್ದರು. ಅದನ್ನು ಕಂಡು ಆ ರಾಜಪುತ್ರನಿಗೆ ಬಹಳ ಆಶ್ಚರ್ಯವಾಯಿತು. ಮತ್ತು ಅಲ್ಲಿ ಅಸಂಖ್ಯ ಸರ್ಪಗಳು ಕಾಣಿಸುತ್ತಿದ್ದವು. ಆ ಸಭಾಮಧ್ಯದಲ್ಲಿ ನಾಗರಾಜನಾದ ತಕ್ಷಕನು ಅತಿ ಎತ್ತರ ಹಾಗೂ ಶೋಭಾಯಮಾನವಾದ ಸಿಂಹಾಸನದ ಮಧ್ಯದಲ್ಲಿ ಸೂರ್ಯಕಾಂತಿಯಂತೆ ಹೊಳೆಯುತ್ತಾ ಮಿಂಚಿನಂತೆ ಲಖಲಖಿತವಾಗಿ ಹೊಳೆಯುವ ಸಾವಿರಾರು ಹೆಡೆಗಳುಳ್ಳವನಾಗಿ, ಆ 1000 ಹೆಡೆಗಳಲ್ಲಿ ರತ್ನ ಖಚಿತವಾದ 1,000 ಕಿರೀಟಗಳನ್ನು ಧರಿಸಿ ಪ್ರಕಾಶಮಾನವಾದ ಪೀತಾಂಬರಧಾರಿಯಾಗಿ ಕಿವಿಗಳಲ್ಲಿ ರತ್ನದ ಕುಂಡಲಗಳನ್ನು ಧರಿಸಿ ಶ್ರೇಷ್ಠವಾದ ಸಭಾಸ್ಥಾನದಲ್ಲಿ ಕುಳಿತಿದ್ದನು. ಒಳ್ಳೆ ತರುಣಿಯೂ ಅತಿ ಸುಂದರಿಯೂ ಆದ ಅನೇಕ ಸಹಸ್ರ ನಾಗಕನ್ಯೆಯರು ನಾನಾ ಆಭರಣಗಳನ್ನು ಧರಿಸಿ ಬಂದು ಆ ತಕ್ಷಕರಾಜನನ್ನು ಸೇವಿಸುತ್ತಿದ್ದರು. ಈ ಪ್ರಕಾರವಾದ ಸ್ಥಾನದಲ್ಲಿ ಕೂತಂಥ ತಕ್ಷಕ ಮಹಾರಾಜನನ್ನು ನೋಡಿ ರಾಜಪುತ್ರನಾದ ಚಂದ್ರಾಂಗದನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ತಕ್ಷಕನು ಆ ನಾಗಕನ್ಯೆಯರನ್ನು ಕುರಿತು, ಎಲೈ ಕನ್ಯೆಯರೇ, ನೀವು ಇಲ್ಲಿಗೆ ಯಾವ ರಾಜಕುಮಾರನನ್ನು ತಂದಿರಿ? ಇವನು ಒಳ್ಳೆ ಸುಲಕ್ಷಣವಾಗಿ ಕಾಣುತ್ತಾನೆ. ಇವನು ಎಲ್ಲಿ ಇದ್ದನು? ಇವನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದಿರಿ ಎಂದು ಕೇಳಿದನು. ಆಗ ಆ ನಾಗಕನ್ಯೆಯರು, ಸ್ವಾಮಿ, ಇವನು ಯಾವ ವಂಶದವನು, ಇವನ ಹೆಸರು ಏನು ಎಂಬುದು ನಮಗೆ ಗೊತ್ತಿಲ್ಲ. ಇವನು ಯಮುನಾ ನದಿಯಲ್ಲಿ ತೇಲಿ ಹೋಗುತ್ತಿದ್ದನು. ಆದ್ದರಿಂದ ಇವನನ್ನು ಹಿಡಿದು ನಿಮ್ಮ ಹತ್ತಿರ ಕರೆದುಕೊಂಡು ಬಂದೆವು ಎಂದು ಹೇಳಿದರು. ಆಗ ಆ ನಾಗರಾಜನು ಆ ರಾಜಪುತ್ರನನ್ನು ಕುರಿತು, ಎಲೈ ಬಾಲಕ, ನೀನು ಯಾರು? ನಿನ್ನ ಹೆಸರೇನು? ನೀನು ಯಾವ ವಂಶದವನು? ಯಾವ ಕಾರಣದಿಂದ ಇಲ್ಲಿಗೆ ಬಂದೆ? ನಿನ್ನ ದೇಶ ಯಾವುದು ಎಂದು ಕೇಳಿದನು. ಆಗ ಆ ರಾಜಪುತ್ರನು ಆ ತಕ್ಷಕ ರಾಜನಿಗೆ ಕೈಮುಗಿದು, ಸ್ವಾಮಿ, ಹೇಳುತ್ತೇನೆ ಕೇಳಿರಿ. ಭೂಮಂಡಲದಲ್ಲಿ ನೈಷಧ ದೇಶದ ಅರಸನು ಪುಣ್ಯ ಶ್ಲೋಕನು ಆದ ನಳಚಕ್ರವರ್ತಿಯು ನಮ್ಮ ಅಜ್ಜನು. ಆತನ ಮಗನಾದ ಈಗ ರಾಜ್ಯಮಾಳುತ್ತಿರುವಂತಹ ಇಂದ್ರಸೇನನು ನಮ್ಮ ತಂದೆಯು. ಚಂದ್ರಾಂಗದನೆಂಬುದು ನನ್ನ ಹೆಸರು. ನಾನು ನನ್ನ ಮಾವನಾದ ಚಿತ್ರವರ್ಮ ರಾಜನ ಮನೆಯಲ್ಲಿದ್ದೆನು. ನಿನ್ನೆಯ ದಿವಸ ಜಲಕ್ರೀಡೆಯಾಡುವುದರ ದೆಸೆಯಿಂದ ಯಮುನಾ ನದಿಗೆ ಹೋಗಿ ಜಲಕ್ರೀಡೆಯಾಡುತ್ತಾ ಇರಲು ವಿಧಿವಶದಿಂದ ನೀರಿನಲ್ಲಿ ಮುಳುಗಿದನು. ಆಮೇಲೆ ನಾನು ಆ ನದಿಯ ಸೆಳವಿನ ಗುಂಟ ತೇಲಿ ಹತ್ತಿದೆನು. ಆಗ ಈ ನಾಗಕನ್ಯೆಯರು ನನ್ನನ್ನು ನೋಡಿ ನನ್ನ ಪೂರ್ವದ ಭಾಗ್ಯವಶದಿಂದ ನನ್ನನ್ನು ತಮ್ಮ ಹತ್ತಿರ ಕರಕೊಂಡು ಬಂದರು. ನನ್ನ ಪೂರ್ವಾರ್ಜಿತ ಪುಣ್ಯದಿಂದ ನನಗೆ ತಮ್ಮ ಚರಣ ದರ್ಶನವಾಯಿತು. ನನ್ನ ಜೀವನವು ಧನ್ಯವು. ನಾನು ಕೃತಾರ್ಥನಾದೆನು ಎಂದನು. ಅವನ ಕರುಣಾ ವಚನವನ್ನು ಕೇಳಿ ತಕ್ಷಕನು ಸಂತೋಷಪಟ್ಟು, ಎಲೈ ರಾಜಕುಮಾರನೇ, ನೀನು ಹೆದರಬೇಡ ಎಂದು ಅವನಿಗೆ ಧೈರ್ಯವನ್ನು ಹೇಳಿ, ಎಲೈ ಬಾಲಕನೇ, ನೀನು ನಿರ್ಮಲ ಚಿತ್ತನಾಗಿರುವೆ. ನೀವು ನಿಮ್ಮ ಮನೆಯಲ್ಲಿ ಸದಾ ಯಾವ ದೇವರನ್ನು ಪೂಜಿಸುವಿರಿ ಎಂದು ಕೇಳಿದನು. ಈ ಪ್ರಕಾರವಾದ ತಕ್ಷಕನ ಮಾತು ಕೇಳಿ ಆ ರಾಜಪುತ್ರನು ಅತಿ ಹರ್ಷದಿಂದ ವಿಸ್ತಾರವಾಗಿ ಹೇಳಹತ್ತಿದನು. ಸ್ವಾಮಿ, ನಮಗೆ ಕೈಲಾಸಪತಿಯಾದ ಶ್ರೀ ಶಂಕರನೇ ದೇವರು. ಯಾವತ್ತೂ ದೇವರ ದೇವನಾದಂಥ ಸದಾಶಿವನು ಅಪೂರ್ವ ಶೋಭೆಯಿಂದ ಅವನ ವಾಮಾಂಕುರದಲ್ಲಿ ಕುಳಿತಂಥ ಜಗನ್ಮಾತೆಯಾದ ಉಮಾದೇವಿಯು ನಮ್ಮ ಕುಲದೇವತೆ. ಅವನನ್ನೇ ನಾವು ನಿರಂತರ ಪೂಜಿಸುತ್ತಿರುವೆವು. ಸ್ವಾಮಿ, ಯಾವನಿಂದ ಬ್ರಹ್ಮನು ಜನ್ಮಿಸಿ ಅನುಪಮವಾದ ಸೃಷ್ಟಿಯನ್ನು ರಚಿಸುವನು ಆ ಸದಾಶಿವನು ನಿಶ್ಚಯವಾಗಿ ನಮ್ಮ ಮುಖ್ಯ ದೇವರು. ಯಾವನ ಸತ್ವಗುಣದಿಂದ ವಿಷ್ಣುವು ಜನ್ಮಿಸಿ ಸಕಲ ಲೋಕಗಳನ್ನು ಪರಿಪಾಲಿಸುವನು ಆ ಪಾರ್ವತೀಪತಿಯಾದ ಸದಾಶಿವನನ್ನೇ ನಾವು ಆರಾಧಿಸುವೆವು. ಯಾವನ ತಮೋಗುಣದಿಂದ ಏಕಾದಶ ರುದ್ರರು ಜನಿಸಿ ಪ್ರಳಯಕಾರಿಗಳೆಂದು ಹೆಸರಾಗಿರುವರು, ಯಾವನು ತಾನೇ ಧಾತ ವಿಧಾತ ಆಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುವನು, ಯಾವನು ತೇಜಸ್ಸಿಗೆ ತೇಜಸ್ವರೂಪನಾಗಿ ಇರುವನು, ಅಂಥ ಈಶ್ವರನನ್ನು ನಾವು ಸದಾ ಪೂಜಿಸುವೆವು. ಯಾವನು ಪಂಚಭೂತಗಳಲ್ಲಿ ವ್ಯಾಪಿಸಿರುವನೋ ಅಂಥ ಶಿವನನ್ನು ನಾವು ದಿನವೂ ಪೂಜಿಸುವೆವು. ಯಾವನು ಸರ್ವಭೂತಗಳಲ್ಲಿ ಸಂಪೂರ್ಣನಾಗಿಯೂ ಚಿನ್ಮಯನಾಗಿಯೂ ನಿರಂಜನನಾಗಿಯೂ ಅಚಿಂತನ ರೂಪವುಳ್ಳವನಾಗಿಯೂ ಇರುವನೋ ಆ ಈಶ್ವರನನ್ನು ಪೂಜಿಸುವೆವು. ಯಾವನ ಚರಿತ್ರೆಗಳು ವೇದಗಳಾಗಿರುವವೋ, ತಕ್ಷಕ ಮತ್ತು ಶೇಷರು ಯಾವನ ಕರ್ಣ ಕುಂಡಲಗಳಾಗಿರುವರೋ, ಯಾವನು ತ್ರಿನೇತ್ರನು, ಯಾವನು ಚಂದ್ರಮೌಳಿಯೋ ಆ ಶ್ರೀ ಶಂಕರನನ್ನು ನಾವು ನಿತ್ಯವೂ ಪೂಜಿಸುವೆವು ಎಂದು ಹೇಳಿದನು. ಈ ಪ್ರಕಾರ ಹೇಳಿದ ಆ ರಾಜಪುತ್ರನ ಮಾತು ಕೇಳಿ ತಕ್ಷಕ ಮಹಾರಾಜನು ಬಹಳ ಸಂತೋಷಪಟ್ಟು ಅವನನ್ನು ಆಲಂಗಿಸಿ, ಎಲೈ ರಾಜಪುತ್ರ,
ನೀನು ಮಾಡಿದ ಈಶ್ವರನ ಸ್ತುತಿಯನ್ನು ಕೇಳಿ ನಾನು ಅತ್ಯಂತ ಹರ್ಷಪಟ್ಟು ಸಂತೋಷ ಹೊಂದಿದೆನು. ಎಲೈ ರಾಜಪುತ್ರನೇ, ನಾನು ನಿನಗೆ ಇಲ್ಲಿಯೇ ಎಲ್ಲ ರಾಜ್ಯವನ್ನು ಕೊಡುವೆನು. ನೀನು ಆನಂದದಿಂದ ಬೇಕಾದಷ್ಟು ಭಾಗ್ಯವನ್ನು ಭೋಗಿಸುತ್ತಾ ಈ ಪಾತಾಳದಲ್ಲಿಯೇ ಇರು. ನಿನಗೆ ನಿನ್ನ ಲೋಕಾಂತರದಲ್ಲಿರುವ ನನ್ನ ಲೋಕದಲ್ಲಿರುವ ನಾನಾ ತರದ ರತ್ನಗಳನ್ನು ಕೊಡುವೆನು. ಅವುಗಳನ್ನು ನೋಡಿ ಸಮಾಧಾನ ಹೊಂದಿ ಇಲ್ಲಿಯೇ ಸುಖದಿಂದಿರು. ನೀನು ಅನುಪಮವಾದ ನಮ್ಮ ಪಾತಾಳದ ರಚನೆಯನ್ನು ನೋಡು. ನಮ್ಮ ನಗರದಲ್ಲಿ ಮನೋಹರವಾದ ಕಲ್ಪ ವೃಕ್ಷಗಳಿವೆ. ಭೂಲೋಕದವರ್ಯಾರು ಅಮೃತವನ್ನು ಸ್ವಪ್ನದಲ್ಲಿ ಸಹ ಎಂದು ಕಣ್ಣಿನಿಂದ ಕಾಣುವುದು ಶಕ್ಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ನೀರು ತುಂಬಿದಂತೆ ಅಮೃತ ತುಂಬಿರುವ ಕೆರೆ ಬಾವಿಗಳು ಇವೆ, ಮತ್ತು ನಮ್ಮ ಮನೆಯಲ್ಲಿ ಅಮೃತ ತುಂಬಿದ ಪಾತ್ರೆಗಳು ಇವೆ. ಆ ಅಮೃತವನ್ನು ಕುಡಿಯುವುದರಿಂದ ನಿನಗೆ ಇಲ್ಲಿ ಎಂದೂ ಮರಣವು ಬರುವುದಿಲ್ಲ, ಮತ್ತು ಸ್ವಪ್ನದಲ್ಲಿ ಸಹ ರೋಗಾದಿಗಳು ಉಪದ್ರವವಾಗುವುದಿಲ್ಲ. ಈ ಪ್ರಕಾರ ನಮ್ಮ ಪಟ್ಟಣವಿದೆ. ಆದ್ದರಿಂದ ನೀನು ಇಲ್ಲಿ ಸುಖದಿಂದ ಸ್ವಸ್ಥವಾಗಿರು ಎಂದು ಹೇಳಿದನು. ಅವನ ಮಾತು ಕೇಳಿ ಆ ರಾಜಪುತ್ರನು ಕರುಣಾವಚನದಿಂದ ವಿನಂತಿ ಮಾಡಿಕೊಳ್ಳುತ್ತಾನೆ. ಏನೆಂದರೆ, ಪೂಜ್ಯನಾದ ನಾಗರಾಜನೇ, ನನ್ನ ವಿನಂತಿಯನ್ನು ಕೇಳಿರಿ. ನಮ್ಮ ವಂಶದಲ್ಲಿ ನಮ್ಮ ತಂದೆಗೆ ನಾನೊಬ್ಬನೇ ಮಗನು. 14 ವರ್ಷದ ನನ್ನ ಹೆಂಡತಿಯು ಯಾವಾಗಲೂ ಶಿವಪೂಜೆಯನ್ನು ಮಾಡುತ್ತಿರುವಳು. ಹೊಸದಾಗಿ ಮೊನ್ನೆ ತಾನೇ ನನ್ನ ಲಗ್ನವಾಗಿದೆ. ನನ್ನ ಮನಸ್ಸು ನನ್ನ ಪ್ರಿಯ ಹೆಂಡತಿಯಲ್ಲೇ ಸಿಕ್ಕಿಬಿಟ್ಟಿದೆ, ಮತ್ತು ಈಗ ನನಗೆ ತಂದೆ ತಾಯಿಗಳನ್ನು ನೋಡಬೇಕೆಂಬ ಅಪೇಕ್ಷೆಯುಂಟಾಗಿದೆ. ಅವರನ್ನು ನೋಡಿದರೆ ನನಗೆ ಸಕಲಾಭೀಷ್ಟಗಳು ಉಂಟಾಗುವವು. ನಾನು ನದಿಯಲ್ಲಿ ಮುಳುಗಿ ಸತ್ತನೆಂದು ನನ್ನ ತಾಯಿ, ತಂದೆ, ಅತ್ತೆ, ಮಾವ ಮತ್ತು ಹೆಂಡತಿಯು ಅತ್ಯಂತ ದುಃಖ ಪಡುತ್ತಿರಬಹುದು. ನನ್ನ ಪತ್ನಿಯು ಜೀವವನ್ನು ಬಿಡುವುದು ಸತ್ಯ. ಅದರಿಂದ ನನಗೆ ಸ್ತ್ರೀಹತ್ಯಾ ದೋಷವು ಬಂದೀತು. ತಮ್ಮ ಚರಣ ದರ್ಶನದಿಂದ ನಾನು ಬಹು ಧನ್ಯನಾದೆನು. ತಾವು ನನ್ನ ಪ್ರಾಣವನ್ನು ರಕ್ಷಿಸಿದಿರಿ, ಮತ್ತು ನಾನು ತಮಗೆ ಬಹಳ ಋಣಿಯಾಗಿದ್ದೇನೆ. ಇನ್ನು ಮೇಲೆ ನನಗೆ ತೀವ್ರವಾಗಿ ನನ್ನ ತಂದೆ ತಾಯಿಗಳ ದರ್ಶನವನ್ನು ಮಾಡಿಸಿರಿ. ಇಷ್ಟೇ ನನ್ನ ಅಪೇಕ್ಷೆಯೂ ಇದೆ ಎಂದನು. ಆ ರಾಜಪುತ್ರನ ಮಾತು ಕೇಳಿ ತಕ್ಷಕನು ಬಹಳ ಸಂತೋಷಪಟ್ಟು ಅವನಿಗೆ ನಾನಾ ವಿಧವಾದ ರತ್ನಗಳನ್ನು ಕೊಟ್ಟು ಬೇಕಾದಷ್ಟು ಅಮೃತವನ್ನು ಕುಡಿಸಿ ಅವನ ಹೆಂಡತಿಯ ಸಲುವಾಗಿ ಸ್ವಲ್ಪ ಅಮೃತವನ್ನು ಕೊಟ್ಟನು. ಆಮೇಲೆ ಅವನಿಗೆ ಕಲ್ಪವೃಕ್ಷದ ಫಲಗಳನ್ನು, ನಾನಾ ವಿಧವಾದ ಅಪೂರ್ವ ವಸ್ತ್ರಾಭರಣವನ್ನು ಮತ್ತು ಪೃಥ್ವಿಯ ಮೇಲೆ ಇರದಂತಹ ಬೇರೆ ಅಪೂರ್ವವಾದ ಅನೇಕ ವಸ್ತುಗಳನ್ನು ಕೊಟ್ಟನು. ಆಮೇಲೆ ಅವನನ್ನು ಕುರಿತು, ಎಲೈ ರಾಜಪುತ್ರನೇ, ನೀನು ಯಾವ ಯಾವ ಕಾಲದಲ್ಲಿ ಯಾವ ಕಾರ್ಯಕ್ಕಾಗಿ ನನ್ನನ್ನು ಸ್ಮರಿಸುತ್ತೀಯೋ ಆ ನಿನ್ನ ಕಾರ್ಯಗಳೆಲ್ಲವೂ ಸಿದ್ಧಿಸುವವೆಂದು ತಿಳಿ ಎಂದು ಹೇಳಿ ಮತ್ತಷ್ಟು ಸಂತೋಷವನ್ನು ಹೊಂದಿ ಮತ್ತೆ ಅನೇಕ ವಸ್ತು ವಾಹನಗಳನ್ನು, ಮನೋವೇಗವುಳ್ಳ ಒಂದು ಉತ್ತಮವಾದ ಕುದುರೆಯನ್ನು ಕೊಟ್ಟು ಅವನ ಸಂಗಡ ತನ್ನ ಒಬ್ಬ ಮಗನನ್ನು ಕೊಟ್ಟನು. ಈ ಪ್ರಕಾರ ಆ ತಕ್ಷಕ ಮಹಾರಾಜನು ರಾಜಪುತ್ರನಾದ ಚಂದ್ರಾಂಗದನಿಗೆ ಆನಂದದಿಂದ ಇಷ್ಟೆಲ್ಲವನ್ನು ಕೊಟ್ಟು ಆ ಮನೋಹರವಾದ ಕುದುರೆಯೊಡನೆ ತನ್ನ ಊರಿಗೆ ಹೋಗಲಿಕ್ಕೆ ಅವನಿಗೆ ಅಪ್ಪಣೆಯನ್ನು ಕೊಟ್ಟನು. ಆಗ ರಾಜಪುತ್ರನು ಆ ತಕ್ಷಕನಿಗೆ ವಂದಿಸಿ ತೀವ್ರವಾಗಿ ಆ ಕುದುರೆಯನ್ನು ಹತ್ತಿ ತಕ್ಷಕನು ಕೊಟ್ಟ ಯಾವತ್ತು ವಸ್ತು ಒಡವೆಗಳನ್ನು ತೆಗೆದುಕೊಂಡು ಸಂಗಡ ಆ ನಾಗಕುಮಾರನನ್ನು ಕರೆದುಕೊಂಡು ಮನೋವೇಗದಿಂದ ಮಾರ್ಗಕ್ರಮಣ ಮಾಡುತ್ತಾ ಅರಕ್ಷಣದಲ್ಲಿ ತಾನು ಮೊದಲು ಮುಳುಗಿದಲ್ಲಿಗೆ ಬಂದು ಆ ಕುದುರೆ ಮತ್ತು ತಕ್ಷಕ ಕುಮಾರನ ಸಹಿತವಾಗಿ ನೀರೊಳಗಿಂದ ಮೇಲಕ್ಕೆದ್ದು ನದಿಯ ದಂಡೆಯ ಮೇಲೆ ಬಂದು ನಿಂತನು. ಆ ದಿನ ಸೋಮವಾರವಾಗಿದ್ದರಿಂದ ಸೀಮಂತಿನಿಯು ತನ್ನ ಸಖಿಯರೊಡನೆ ಸ್ನಾನಕ್ಕೆ ಬಂದು ನದಿಯ ದಂಡೆಯ ಮೇಲೆ ನಿಂತಿದ್ದಳು. ಆಗ ಅವಳು ಆ ರಾಜಪುತ್ರನನ್ನು, ಆ ನಾಗಕುಮಾರನನ್ನು ಕಂಡು ಸಖಿಯರನ್ನು ಕರೆದು, ಸಖಿಯರೇ, ನದಿಯೊಳಗಿಂದ ಒಬ್ಬ ನಾಗಕುಮಾರನ ಸಹಿತವಾಗಿ ಯಾರೋ ಒಬ್ಬರು ಬಂದರು. ನೋಡಿರಿ, ಅವನನ್ನು ನೋಡಿ ಈಗ ನನ್ನ ಮನಸ್ಸಿನಲ್ಲಿ ಒಂದು ಆಶ್ಚರ್ಯವು ತೋರುತ್ತದೆ. ಯಾವನೋ ಒಬ್ಬ ರಾಕ್ಷಸನು ತನ್ನ ವೇಷವನ್ನು ಬದಲಿಸಿ ಈ ರೀತಿಯಿಂದ ಮನುಷ್ಯ ರೂಪವನ್ನು ಧರಿಸಿ ಬಂದಂತೆ ಕಾಣುತ್ತದೆ, ಮತ್ತು ಅವನು ಅಶ್ವಾರೂಢನಾಗಿ ಅತಿ ಮನೋಹರನಾಗಿ ಕಾಣಿಸುತ್ತಾನೆ. ಅವನ ರೂಪ ಹೇಗೆ ಇದೆ ನೋಡಿರಿ. ಅವನು ಸೂರ್ಯನಂತೆ ಪ್ರಕಾಶಿಸುತ್ತಾ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ಸುಗಂಧಯುಕ್ತವಾದ ದಿವ್ಯ ಪುಷ್ಪಮಾಲಿಕೆಗಳನ್ನು ಧರಿಸಿರುವನು. ಅವನು ಧರಿಸಿದ ಸುಗಂಧ ದ್ರವ್ಯಗಳ ವಾಸನೆಯು 10 ಯೋಜನಗಳವರೆಗೆ ಹಬ್ಬುತ್ತಿರುವುದು. ಇಂತಹ ರೂಪವಂತನನ್ನು ಈ ಮೊದಲು ಎಲ್ಲಿಯೋ ನೋಡಿದಂತೆ ನನಗೆ ಭಾಸವಾಗುತ್ತದೆ ಎಂದು ಸೀಮಂತಿನಿಯು ಭಯಭೀತಳಾಗಿ ನಿಂತು ಅವನ ರೂಪವನ್ನು ದಿಟ್ಟಿಸಿ ನೋಡಿ ತನ್ನ ಪತಿಯ ರೂಪದಂತೆ ಕಾಣುತ್ತಾನೆಂದು ಮನಸ್ಸಿನಲ್ಲಿ ತನ್ನ ಪತಿಯ ರೂಪವನ್ನು ಧ್ಯಾನಿಸುತ್ತಿದ್ದಳು.
ಆಗ ಆ ರಾಜಪುತ್ರನು ಆಕೆಯನ್ನು ನೋಡಿ, ಮನಸ್ಸಿನಲ್ಲಿ ಈಕೆಯು ಸ್ವರೂಪದಿಂದ ನನ್ನ ಹೆಂಡತಿಯಂತೆ ಕಾಣುತ್ತಾಳೆ, ಆದರೆ ಆಕೆಯ ಕಂಠದಲ್ಲಿ ಮಂಗಳಸೂತ್ರವಿಲ್ಲ, ಮುತ್ತಿನ ಸರಗಳಿಲ್ಲ, ದೇಹದ ಗುರುತು ನೋಡಿದರೆ ಈಕೆಯು ಅರಿಶಿಣ ಕುಂಕುಮಗಳನ್ನು ಹಚ್ಚಿಲ್ಲ, ಕೈಗಳಲ್ಲಿ ಬಳೆಗಳಿಲ್ಲ, ಆದರೂ ಇವಳು ನನ್ನ ಹೆಂಡತಿ ಎಂದು ಅನ್ನಲಿಕ್ಕೆ ಅಡ್ಡಿಯಿಲ್ಲ. ಆದರೆ ನಾನು ಸತ್ಯನೆಂಬ ಚಿತ್ತದಲ್ಲಿಯ ಚಿಂತೆಯಿಂದ ರೂಪ ಬಾಡಿದವಳಾಗಿ ಕಾಣುತ್ತಿರಬಹುದು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾ ಆಕೆಯ ಪೂರ್ವ ರೂಪವನ್ನು ಮನಸ್ಸಿನಲ್ಲಿ ತಂದು ಕುದುರೆಯಿಂದ ಇಳಿದು ಆ ನದಿಯ ದಂಡೆಯಲ್ಲಿಯೇ ಕುಳಿತು ಆಕೆಯನ್ನು ಕುರಿತು ಅತಿ ಪ್ರೇಮದಿಂದ, ಕೆಲವು ಸ್ತ್ರೀಯಳೇ, ನೀನು ಯಾರ ಮಗಳು? ನಿನ್ನ ಗಂಡನಾರು ಹೇಳು. ಈ ಕೋಮಲವಾದ ಬಾಲ್ಯದಲ್ಲಿ ನಿನ್ನ ಮುಖವು ಬಾಡಿರುವ ಕಾರಣವೇನು? ಶೋಕದಿಂದ ಬಾಡಿರುವಂತೆ ಕಾಣುತ್ತದೆ. ನಾನು ನಿನ್ನನ್ನು ಈ ಪ್ರಕಾರ ಪ್ರೀತಿಯಿಂದ ಕೇಳುತ್ತೇನೆ, ಆದ್ದರಿಂದ ನನಗೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳು. ಆಮೇಲೆ ನಿನಗೊಂದು ಆನಂದದ ಸಂಗತಿಯನ್ನು ಹೇಳುವೆನು ಎಂದನು. ಅವನ ಮಾತು ಕೇಳಿ ಸೀಮಂತಿನಿಯು ಲಜ್ಜೆಯಿಂದ ತಾನು ಮಾತನಾಡದೆ ತನ್ನ ಒಬ್ಬ ಸಖಿಯನ್ನು ಕರೆದು ಆತನಿಗೆ ನನ್ನ ಎಲ್ಲ ಸಂಗತಿಯನ್ನು ಹೇಳು ಎಂದಳು. ಆಗ ಆ ಸಖಿಯು ರಾಜಪುತ್ರನನ್ನು ಕುರಿತು, ಸ್ವಾಮಿ, ಈಕೆಯ ಹೆಸರು ಸೀಮಂತಿನಿಯು, ಚಿತ್ರವರ್ಮ ರಾಜನ ಮಗಳು ಮತ್ತು ನೈಷಧ ದೇಶದ ಇಂದ್ರಸೇನನ ಸೊಸೆಯು ಮತ್ತು ಚಂದ್ರಾಂಗದನೆಂಬ ರಾಜಪುತ್ರನ ಹೆಂಡತಿಯು. ಈಕೆಯ ಅತಿ ಸುಂದರ ಪತಿಯಾದ ಚಂದ್ರಾಂಗದನು ಈ ನದಿಯಲ್ಲಿ ಅತಿಶಯವಾಗಿ ಜಲಕ್ರೀಡೆಯಾಡುತ್ತಿರಲು ಇಲ್ಲಿಯೇ ಮುಳುಗಿದನು. ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಅದರಿಂದ ಆಕೆಯು ತನಗೆ ವೈಧವ್ಯ ಬಂತೆಂದು ಈಗ 3 ವರ್ಷಗಳಿಂದ ದುಃಖ ಶೋಕಗಳನ್ನು ಮಾಡುತ್ತಿರುವುದರಿಂದ ಈಕೆಯ ಸೌಂದರ್ಯವು ಕಡಿಮೆಯಾಗಿದೆ. ಆದರೂ ಈಕೆಯು ಸೋಮವಾರ ವ್ರತವನ್ನು ಬಿಟ್ಟು ಬಿಡದೆ ಮಾಡುತ್ತಾ ಉಪವಾಸ ಮತ್ತು ಪೂಜಾದಿಗಳನ್ನು ಆಚರಿಸುತ್ತಿರುವಳು. ಈ ದಿನ ಸೋಮವಾರವಾದ್ದರಿಂದ ಸ್ನಾನದ ದೆಸೆಯಿಂದ ನದಿಗೆ ಬಂದಿರುತ್ತಾಳೆ. ಈಕೆಯ ಮಾವನ ಸ್ಥಿತಿಯನ್ನು ಕೇಳಿರಿ. ಅವನು ಪುತ್ರಶೋಕದಿಂದ ಅತಿ ದುಃಖಿತನಾಗಿರಲು ಅವನ ದಾಯಾದಿಗಳು ಅವನ ರಾಜ್ಯವನ್ನು ಹರಣ ಮಾಡಿ ಆ ದಂಪತಿಗಳನ್ನು ಕಾರಾಗೃಹದಲ್ಲಿ ಹಾಕಿರುವರು. ಆದ ಕಾರಣ ಈ ಸೀಮಂತಿನಿಯು ಅವರ ಬಿಡುಗಡೆಯ ಸಲುವಾಗಿ ನಿತ್ಯ ಶಿವಪೂಜೆ ಮಾಡುವುದಲ್ಲದೆ ಸೋಮವಾರ ದಿವಸವಂತೂ ಉಪವಾಸದಿಂದಿದ್ದು ಶೂಲಪಾಣಿಯನ್ನು ಪೂಜಿಸುವಳು ಎಂದು ಹೇಳಿದಳು. ಇಷ್ಟು ಸಖಿಯು ಹೇಳಿದ ಮೇಲೆ ಸೀಮಂತಿನಿಯು ತಾನೇ ಸ್ವತಃ ಆ ರಾಜಪುತ್ರನನ್ನು ಕುರಿತು, ಮಹಾರಾಜ, ನೀವು ಯಾವ ಕಾರಣಕ್ಕಾಗಿ ನಮ್ಮನ್ನು ಇಷ್ಟೆಲ್ಲ ಕೇಳುತ್ತೀರಿ? ಸಂದರ್ಪದಂತೆ ರೂಪವುಳ್ಳ ನೀವು ಯಾರು? ನೀವು ದೇವತೆಗಳು ಅಥವಾ ಗಂಧರ್ವರು, ಕಿನ್ನರರು ಅಥವಾ ಸಿದ್ಧರೋ ಯಾರು? ನೀವು ಮನುಷ್ಯ ರೂಪದಿಂದ ಬಂದು ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಇಷ್ಟು ಕೇಳುತ್ತಿರುವಿರಿ? ಸ್ವಾಮಿ, ನೀವು ಒಳ್ಳೆ ಸ್ನೇಹಭಾವದಿಂದಲೂ ಪ್ರೀತಿಯಿಂದಲೂ ನಮ್ಮನ್ನು ಇಷ್ಟು ವಿಚಾರಿಸುತ್ತಿರುವುದರಿಂದ ಪೂರ್ವದಲ್ಲಿ ನಾನು ನಿಮ್ಮನ್ನು ನೋಡಿದಂತಿದೆ. ಆದರೆ ಈಗ ತಮ್ಮ ಗುರುತು ತಿಳಿಯಲೊಲ್ಲದು. ನಾನು ಮನಸ್ಸಿನಲ್ಲಿ ನೀವು ನಮ್ಮ ಆಪ್ತರೆಂದು ತಿಳಿದಿರುವೆನು. ಆದರೆ ಈಗ ನೀವು ನಿಮ್ಮ ಹೆಸರನ್ನು ಹೇಳಿರಿ ಎಂದು ತನ್ನ ಪತಿಯ ರೂಪವನ್ನು ನೆನೆಸಿದಳು. ಈ ಪ್ರಕಾರ ತನ್ನ ಪತಿಯ ರೂಪವನ್ನು ನೆನೆಸಿ ಸೀಮಂತಿನಿಯು ಅತಿ ಪ್ರಲಾಪ ಮಾಡ ಹತ್ತಿ ಕಣ್ಣೀರು ಸುರಿಸುತ್ತಾ ಭೂಮಿಯ ಮೇಲೆ ಬಿದ್ದು ಬಹಳವಾಗಿ ದುಃಖಿಸುತ್ತಿದ್ದಳು. ಆಕೆಯ ದುಃಖವನ್ನು ನೋಡಿ ಆ ರಾಜಪುತ್ರನು ಕನಿಕರಪಟ್ಟು, ತನಗೆ ದುಃಖ ಬಂದರೂ ಅದನ್ನು ಒಂದು ಮುಹೂರ್ತ ಕಾಲ ತಡೆದುಕೊಂಡು ಸುಮ್ಮನಿದ್ದು ಆಮೇಲೆ ತಾನು ದುಃಖ ಮಾಡ ಹತ್ತಿದನು. ಅವನು ಈ ಪ್ರಕಾರ ದುಃಖ ಮಾಡಿ ಕೆಲವು ಹೊತ್ತಿನ ಮೇಲೆ ಮುಖವನ್ನು ತೊಳೆದುಕೊಂಡು, ಎಲೈ ಸೀಮಂತಿನಿಯೇ, ನಾನು ಸಿದ್ಧನು. ನೀನು ಇನ್ನೂ ಕೆಲವು ಹೊತ್ತು ಸುಮ್ಮನಿದ್ದು ನನ್ನ ಮಾತು ಕೇಳು ಎಂದನು. ಅಂದರೂ ಆಕೆಯು ಅತಿಯಾಗಿ ದುಃಖಿಸುತ್ತಿರುವುದನ್ನು ನೋಡಿ ಆ ರಾಜಕುಮಾರನು ಆಕೆಯ ಹತ್ತಿರ ಬಂದು ತೀವ್ರವಾಗಿ ಆಕೆಯ ಕೈಯನ್ನು ಹಿಡಿದು ಪ್ರೀತಿಯಿಂದ ಸಮಾಧಾನ ಮಾಡುತ್ತಾ ಆಕೆಯನ್ನು ಏಕಾಂತದಲ್ಲಿ ಕರೆದು, ಎಲೈ ಸೀಮಂತಿನಿಯೇ, ನಿನ್ನ ಗಂಡನನ್ನು ನಾನು ಸ್ವತಃ ನೋಡಿದ್ದೇನೆ. ಅವನು ಬದುಕಿ ಸುಖವಾಗಿರುವನು. ನೀನು ಏನು ಚಿಂತೆ ಮಾಡಬೇಡ. ಇನ್ನು ನೀನು ಸುಖದಿಂದ ಇರು. ನೀನು ಮಾಡುವ ವ್ರತದ ಪುಣ್ಯ ಪ್ರಭಾವದಿಂದ ನಿನ್ನ ಪತಿಯು ತೀವ್ರವಾಗಿ, ಅಂದರೆ ಇವತ್ತಿನಿಂದ 3ನೇ ದಿವಸ ನಿನಗೆ ಭೇಟಿಯಾಗುವನು. ಇನ್ನು ಮೇಲೆ ನೀನು ಏನು ಚಿಂತೆ ಮಾಡಬೇಡ. ಕೆಲವು ತರುಣಿಯೇ, ನಿನ್ನ ಪತಿಯು ನನ್ನ ಸಖನು ಮತ್ತು ಅವನು ನನ್ನ ಪ್ರಾಣವು. ಈ ವಿಷಯದಲ್ಲಿ ನಾನು ಈಶ್ವರನ ಆಣೆ ಮಾಡಿ ಹೇಳುತ್ತೇನೆ. ನೀನು ಮನಸ್ಸಿನಲ್ಲಿ ಏನು ಸಂಶಯ ಮಾಡಬೇಡ. ನಾನು ಹೇಳುವ ಮಾತು ಸತ್ಯವೆಂದು ತಿಳಿ ಎಂದನು. ಈ ಪ್ರಕಾರ ಆಕೆಗೆ ಏಕಾಂತದಲ್ಲಿ ಹೇಳಿ, ಇದನ್ನು ಈಗಲೇ ಪ್ರಕಟ ಮಾಡಬೇಡ ಎಂದು ಹೇಳಿದನು. ಅದನ್ನು ಕೇಳಿ ಸೀಮಂತಿನಿಗೆ ಅತಿ ದುಃಖವಾಯಿತು. ಅದರಿಂದ ಆಕೆಯು ಧಾರೆಯಾಗಿ ಕಣ್ಣೀರು ಸುರಿಸುತ್ತಾ ಪ್ರೇಮದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾ ಮನಸ್ಸಿನಲ್ಲಿ ವಿಚಾರ ಮಾಡಿ, ಇವನೇ ಸತ್ಯವಾಗಿ ನನ್ನ ಪತಿಯು.
ನನ್ನ ಪತಿಯ ಮುಖದಂತೆಯೇ ಇವರ ಮುಖಕಮಲವಿದೆ. ಇವರ ಕಣ್ಣುಗಳು ಸುಂದರ ಹಾಗೂ ಅತಿ ಕೋಮಲವಾಗಿವೆ. ಇವರ ಕಂಠಸ್ವರವು ಮಂಜುಳವಾಗಿದ್ದು ಒಳ್ಳೆ ಗಂಭೀರತನದಿಂದ ಮಾತಾಡುವರು. ಇವರ ಮಾತುಗಳು ನನ್ನ ಪತಿಯ ಮಾತುಗಳಂತೆ ಮೃದುವಾಗಿರುವವು. ಇವರು ನನ್ನ ಪತಿಯೆಂದೇ ತಿಳಿದು ನನ್ನ ಕೈ ಹಿಡಿದು ನನ್ನ ಸಂಗಡ ಹರ್ಷದಿಂದ ಮಾತಾಡಿದರು. ಬೇರೆಯವರಿಗೆ ನನ್ನ ಕೈ ಹಿಡಿಯುವ ಧೈರ್ಯವಾಗುತ್ತಿತ್ತೆ. ಅವರು ನನ್ನ ಕೈ ಹಿಡಿದಾಗ ನನ್ನ ಪತಿಯ ಕೈಯಂತೆ ಇವರ ಕೈಯೂ ಇದೆ. ಕೈಯು ಅತಿ ಮೃದುವಾಗಿ ಹತ್ತಿತು. ನನ್ನ ಪತಿಯ ಎಲ್ಲ ಲಕ್ಷಣಗಳು ಗುರುತುಗಳು ನನಗೆ ಗೊತ್ತಿದೆ. ಇವರಲ್ಲಿ ನನ್ನ ಪತಿಯ ಎಲ್ಲ ಚಿಹ್ನೆಗಳು ಇವೆ. ಅಂದ ಮೇಲೆ ನಿಶ್ಚಯವಾಗಿ ಇವರೇ ನನ್ನ ಪ್ರಾಣಪತಿಯು ಎಂದು ಅವರನ್ನು ದಿಟ್ಟಿಸಿ ನೋಡುತ್ತಾ ಪ್ರೇಮದಿಂದ ಧಾರೆಯಾಗಿ ಕಣ್ಣೀರು ಸುರಿಸುತ್ತಿರಲು ಒಳ್ಳೆ ಕೌತುಕಪಟ್ಟು ವಿಚಾರಿಸಿ ಆಮೇಲೆ ಮತ್ತೆ ಅನುಮಾನ ಮಾಡ ಹತ್ತಿದಳು. ನಾನು ದುರ್ದೈವಿ ಇರುತ್ತೇನೆ. 3 ವರ್ಷವಾಯಿತು. ನದಿಯಲ್ಲಿ ಮುಳುಗಿ ಹೋದ ಪತಿಯು ಈಗ ಹೇಗೆ ಬದುಕಿ ಬಂದಾನು? ನನಗೆ ಇದೆಲ್ಲಿಂದ ಭ್ರಾಂತಿ ಬಂತು? ಸತ್ತು ಹೋದ ಪತಿಯು 3 ವರ್ಷಗಳ ಮೇಲೆ ಬದುಕಿ ಬಂದದ್ದನ್ನು ನಾನು ಎಲ್ಲಿಯೂ ಕಂಡಿಲ್ಲ, ಕೇಳಿಲ್ಲ. ಇದೇನು ಸ್ವಪ್ನವೋ ಭ್ರಾಂತಿಯೋ? ಅಂತೂ ನನ್ನ ಮನಸ್ಸಿಗೆ ಯಾವುದು ತಿಳಿಯಲೊಲ್ಲದು. ಇವನು ಧೂರ್ತನೋ ಅಥವಾ ವೇಷಧಾರಿ ರಾಕ್ಷಸನೋ ಅಥವಾ ಕಿನ್ನರನೋ ತಿಳಿಯದು. ಇವನು ಕಪಟದಿಂದ ಒಮ್ಮಿಂದೊಮ್ಮೆ ಈ ನದಿ ತೀರದಲ್ಲಿ ಪ್ರಕಟನಾಗಿರುವನು ಎಂದು ಅನೇಕ ರೀತಿಯ ಕಲ್ಪನೆಯನ್ನು ಮಾಡಹತ್ತಿದಳು. ಆಮೇಲೆ ಮತ್ತೆ ಮನಸ್ಸಿನಲ್ಲಿ ಅಥವಾ ನಾನು ಶಿವವ್ರತವನ್ನು ಮಾಡಿದ್ದರಿಂದ ಗಿರಿಜಾನಾಥನು ಮೆಚ್ಚಿ ನನ್ನ ಪತಿಯನ್ನು ಬದುಕಿಸಿ ಕಳಿಸಿದನು, ಅಥವಾ ನನ್ನ ಸಂಕಟವನ್ನು ನೋಡಿ ಮೈತ್ರೇಯಿಯು ಶಿವವ್ರತವನ್ನು ಹೇಳಿರುವಳೆಂದು ಆಕೆಯ ದೆಸೆಯಿಂದ ಶಿವನು ಇವನನ್ನು ಕಳಿಸಿರುವನೋ ತಿಳಿಯದು. ಶಂಕರನು ಪ್ರಸನ್ನನಾದರೆ ಯಾರಿಗೆ ದುಃಖ ಉಂಟಾದೀತು? ಈ ಬಗ್ಗೆ ನಿಶ್ಚಯವಾದದ್ದನ್ನು ವಿಚಾರ ಮಾಡಿ ನೋಡಬೇಕು ಎಂದು ಸೀಮಂತಿನಿಯು ಆಲೋಚಿಸುತ್ತಿದ್ದಳು. ಈ ಪ್ರಕಾರ ಆಗಲು ಆ ರಾಜಪುತ್ರನು ಆ ಕುದುರೆಯನ್ನು ಹತ್ತಿ ಪ್ರೀತಿಯಿಂದ, ಎಲೈ ಸೀಮಂತಿನಿಯೇ, ಇವತ್ತಿನಿಂದ 3ನೇ ದಿವಸ ನಿನ್ನ ಪತಿಯು ನಿನಗೆ ಭೆಟ್ಟಿಯಾಗುವನು. ಈಗ ನನಗೆ ಅಪ್ಪಣೆ ಕೊಡು ಎಂದು ಆಕೆಯ ಅಪ್ಪಣೆಯನ್ನು ತೆಗೆದುಕೊಂಡು ಚಂದ್ರಾಂಗದನು ಆ ವಾಸುಕಿ ಪುತ್ರನೊಡನೆ ಮನೋವೇಗದಿಂದ ಹೊರಟು ಅತಿ ಶೀಘ್ರದಿಂದ ತನ್ನ ತಂದೆಯ ನಗರಕ್ಕೆ ಬಂದು ಆ ತಕ್ಷಕ ಪುತ್ರನಿಗೆ ಕೆಲವು ಮಾತು ಹೇಳಿ ಆ ಪಟ್ಟಣದೊಳಗೆ ಕಳಿಸಿದನು. ಏನೆಂದರೆ, ಎಲೈ ತಕ್ಷಕ ಕುಮಾರನೇ, ನೀನು ಊರೊಳಗೆ ಹೋಗಿ ನಮ್ಮ ವೈರಿಗಳ ಹತ್ತಿರ ಹೋಗಿ ಅವರಿಗೆ ಮೊದಲು ಸಮಜ್ಯೋತಿಯಿಂದ ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟುಕೊಡೆಂದು ಹೇಳು. ಅವರು ಒಂದು ವೇಳೆ ನಿನ್ನ ಮಾತು ಕೇಳದಿದ್ದರೆ ನಿಮ್ಮನ್ನು ಕೊಲ್ಲುವೆನೆಂದು ಹೇಳು ಎಂದು ಹೇಳಿ ಕಳಿಸಿದನು. ಈ ಪ್ರಕಾರ ಚಂದ್ರಾಂಗದನ ಮಾತು ಕೇಳಿ ಆ ನಾಗಕುಮಾರನು ತೀವ್ರವಾಗಿ ರಾಜಭುವನಕ್ಕೆ ಹೋಗಿ ನಿಂತು ಆ ವೈರಿ ರಾಜನನ್ನು ಕುರಿತು ಕಠೋರ ಮಾತಿನಿಂದ, ಎಲೈ ಕೃತ್ರಿಮ ರಾಜನೇ, ಇಂದ್ರಸೇನನ ಮಗನಾದ ಚಂದ್ರಾಂಗದನು ಕಾಲಿಂದಿ ನದಿಯಲ್ಲಿ ಮುಳುಗಿ ಸತ್ತನೆಂದು ಕೇಳಿ ಆ ಇಂದ್ರಸೇನನು ದುಃಖದಲ್ಲಿದ್ದಾಗೆ ನೀನು ಅವನ ರಾಜ್ಯವನ್ನು ಅನ್ಯಾಯದಿಂದ ತೆಗೆದುಕೊಂಡು ಆ ದಂಪತಿಗಳನ್ನು ಬಂದಿಯಲ್ಲಿ ಹಾಕಿರುವಿರಿ. ಆದರೆ ಆ ಚಂದ್ರಾಂಗದನು ಕಾಲಿಂದಿ ನದಿಯಲ್ಲಿ ಮುಳುಗಿ ಸಾಯದೆ ತಕ್ಷಕನ ದರ್ಶನಕ್ಕಾಗಿ ಪಾತಾಳಕ್ಕೆ ಹೋಗಿದ್ದನು. ಅಲ್ಲಿ ಅವನಿಗೆ ತಕ್ಷಕನ ಸ್ನೇಹವಾಯಿತು. ಅದರಿಂದ ಆ ತಕ್ಷಕನು ಚಂದ್ರಾಂಗದನಿಗೆ 9,000 ನಾಗ ಸೈನ್ಯವನ್ನು ಕೊಟ್ಟಿರುವನು. ಅದು ನೆನಪಿಸಿದಾಗ ಬರುವುದು. ಈಗ ಆ ಚಂದ್ರಾಂಗದನು ಸತ್ಯವಾಗಿ ಊರ ಹೊರಗೆ ಬಂದು ನಿಂತಿರುವನು. ನೀವು ಕುಟುಂಬ ಸಹಿತವಾಗಿ ತೀವ್ರ ಅವನ ಭೆಟ್ಟಿಗೆ ನಡೆಯಿರಿ. ಈಗ ನಿಮಗೆ ಇನ್ನೊಂದು ಮಾತು ಹೇಳುವೆನು ಕೇಳಿರಿ. ನೀವು ಒಂದು ವೇಳೆ ಬದುಕಬೇಕೆಂಬ ಅಪೇಕ್ಷೆಗಿದ್ದರೆ ಆ ಇಂದ್ರಸೇನನನ್ನು ಪುನಃ ಸಿಂಹಾಸನದಲ್ಲಿ ಸ್ಥಾಪಿಸಿ ತೀವ್ರವಾಗಿ ಚಂದ್ರಾಂಗದನ ಚರಣಕ್ಕೆ ಶರಣು ಹೋಗಿರಿ. ತಕ್ಷಕ ಮಹಾರಾಜನು ನಿಮ್ಮ ಪಾರುಪತ್ಯ ಮಾಡುವುದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿರುವನು. ಈಗ ನೀವು ನನ್ನ ಮಾತು ಕೇಳದಿದ್ದರೆ ಈ ಕೂಡಲೇ ನಾನೇ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವೆನು ಎಂದು ಹೇಳಿದನು. ಆ ನಾಗಕುಮಾರನ ಮಾತು ಕೇಳಿ ಚಂದ್ರಾಂಗದನ ವೈರಿಗಳು ಹೆದರಿ ಮನಸ್ಸಿನಲ್ಲಿ ತಾವು ತಿಳಿದು ದುರ್ಬುದ್ಧಿ ಮಾಡಿ ಇಂದ್ರಸೇನನ ರಾಜ್ಯವನ್ನು ಅಪಹರಿಸಿದ್ದು ಸತ್ಯವು. ಈಗ ಅವರಿಗೆ ಶರಣು ಹೋಗಲಿಕ್ಕೆ ಬೇಕು. ನಾವು ಒಂದು ವೇಳೆ ಬಲಾತ್ಕಾರದಿಂದ ಅವರ ರಾಜ್ಯವನ್ನು ಅವರಿಗೆ ಕೊಡದೆ ಈಗ ಶರಣು ಹೋಗದಿದ್ದರೆ ಆ ತಕ್ಷಕನು ನಮ್ಮನ್ನು ಸಂಹರಿಸುವನು. ನಮ್ಮ ಪ್ರಾಣವಂತೂ ಉಳಿಯುವುದಿಲ್ಲ ಮತ್ತು ನಾವು ಕಡೆಯ ತನಕ ಜನರ ನಿಂದೆಗೆ ಪಾತ್ರರಾಗುವೆವು. ಆದ್ದರಿಂದ ಈಗ ನಾವು ಅವರಿಗೆ ಶರಣು ಹೋಗುವುದೇ ಯೋಗ್ಯವು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡಿ ಕೂಡಲೇ ಆ ಇಂದ್ರಸೇನ ದಂಪತಿಗಳನ್ನು ಸೆರೆಮನೆಯಿಂದ ಹೊರಗೆ ಕರೆದು ಅವರಿಗೆ ಮಂಗಲ ಸ್ನಾನ ಮಾಡಿಸಿ ದಿವ್ಯ ವಸ್ತ್ರಾಭರಣಗಳನ್ನು ಉಡಿಸಿ ಸಿಂಹಾಸನದಲ್ಲಿ ಕೂರಿಸಿದರು. ಆಮೇಲೆ ಎಲ್ಲರೂ ಕೈಮುಗಿದು ವಿನಯದಿಂದ, ಇಂದ್ರಸೇನ ಮಹಾರಾಜನೇ, ನಮ್ಮಿಂದ ತಪ್ಪಾಯಿತು. ನಾವು ನಿನಗೆ ಶರಣು ಬಂದಿದ್ದೇವೆ.
ತೀವ್ರ ನಮ್ಮ ಪ್ರಾಣವನ್ನು ರಕ್ಷಿಸು ಎಂದು ಅವನ ಚರಣಕ್ಕೆ ನಮಸ್ಕರಿಸಿದರು. ಆಗ ತಕ್ಷಕ ಪುತ್ರನು ಇಂದ್ರಸೇನನನ್ನು ಕುರಿತು, ಸ್ವಾಮಿ, ಕಾಲಿಂದಿ ನದಿಯಲ್ಲಿ ಮುಳುಗಿ ಪಾತಾಳಕ್ಕೆ ವಾಸುಕಿ ಭೆಟ್ಟಿಗೆ ಹೋದ ನಿಮ್ಮ ಮಗ ಚಂದ್ರಾಂಗದನು ಈಗ ಊರ ಹೊರಗೆ ಬಂದು ನಿಂತಿರುವನು ಎಂದು ಹೇಳಿದನು. ಆ ಮಾತು ಕೇಳಿದ ಕೂಡಲೇ ಇಂದ್ರಸೇನನು ಹರ್ಷಪಟ್ಟು ಹಿಂದಿನ ಅತ್ಯಂತ ದುಃಖವನ್ನು ನೆನೆಸಿ ಕೂಡಲೇ ಪತ್ನಿ ಸಹಿತ ಮೂರ್ಛೆ ಬಂದು ಭೂಮಿಯ ಮೇಲೆ ಬಿದ್ದನು. ಆಗ ಆ ನಾಗಕುಮಾರನು ಅವರನ್ನು ಎಬ್ಬಿಸಿ, ಮಹಾರಾಜ, ನೀವು ಇನ್ನೇಕೆ ದುಃಖ ಮಾಡುತ್ತೀರಿ? ಸರ್ವಥಾ ದುಃಖ ಮಾಡಬೇಡಿರಿ. ಈಗ ನಿಮ್ಮ ಮಗನು ಆನಂದದಿಂದ ತೀವ್ರವಾಗಿ ನಿಮ್ಮ ಭೆಟ್ಟಿಗೆ ಬರುವನು ಎಂದು ಹೇಳಿದನು. ಅವನ ಮಾತು ಕೇಳಿ ಇಂದ್ರಸೇನನು ಅತ್ಯಾನಂದವನ್ನು ಹೊಂದಿ ಮಂತ್ರಿಯನ್ನು ಕರೆದು ನಗರವನ್ನು ಶೃಂಗರಿಸಲಿಕ್ಕೆ ಹೇಳಿದನು. ಆಮೇಲೆ ಅವನು ಎಲ್ಲ ಬಂಧುಗಳು ರಾಣಿವಾಸದ ಸ್ತ್ರೀಯರೊಡನೆ ವಾದ್ಯ ವೈಭವದಿಂದ ಮಗನ ಭೆಟ್ಟಿಗೆ ನಡೆದನು. ಅವನ ಸಂಗಡ ಮಂತ್ರಿಗಳು, ಪುರೋಹಿತರು, ಸಕಲ ಪ್ರಜೆಗಳು ಮೊದಲಾದವರೆಲ್ಲರೂ ಹೊರಟರು. ಸತ್ತ ಮಗನು 3 ವರುಷದ ಮೇಲೆ ಹೇಗೆ ಬದುಕಿ ಬಂದನೆಂಬ ಕೌತುಕವನ್ನು ನೋಡೋಣ, ನಡೆಯಿರಿ ಎಂದೆನ್ನುತ್ತಾ ಎಲ್ಲರೂ ಬಹು ಆನಂದಪಟ್ಟರು. ಆಗ ಇಂದ್ರಸೇನ ರಾಜನು ಅತ್ಯಂತ ಹರ್ಷಪಟ್ಟು ಒಳ್ಳೆಯ ಪ್ರೀತಿಯಿಂದ, ಇನ್ನು ನಾನು ತೀವ್ರವಾಗಿ ಮಗನ ಮುಖವನ್ನು ನೋಡುವೆನು ಎಂದು ಆನಂದದಿಂದ ನಡೆದನು. ಆಗ ಅನೇಕ ವಾದ್ಯ ವೈಭವಗಳ ರಭಸವು ನಡೆದಿರಲು ಜನರು ಒಳ್ಳೆ ಸಂತೋಷದಿಂದ ಜಯ ಜಯಕಾರ ಮಾಡುತ್ತಾ ಉಲ್ಲಾಸದಿಂದ ನಡೆದಿದ್ದರು. ಈ ಪ್ರಕಾರ ಇಂದ್ರಸೇನನು ಉತ್ಸವದಿಂದ ಹೋಗಿ ದೂರದಿಂದ ಸುಂದರಾಕಾರನಾಗಿ ನಿಂತ ಚಂದ್ರಾಂಗದನನ್ನು ಕಣ್ಣು ತುಂಬಾ ನೋಡಿದನು. ತಂದೆ ತಾಯಿಗಳನ್ನು ನೋಡಿದ ಕೂಡಲೇ ಚಂದ್ರಾಂಗದನು ಓಡಿ ಬಂದು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಇಂದ್ರಸೇನ ಮಹಾರಾಜರು ಅತಿ ಪ್ರೀತಿಯಿಂದ ತೀವ್ರವಾಗಿ ಮಗನನ್ನು ಬಿಗಿದಪ್ಪಿಕೊಂಡನು. ಆಗ ಅಂತಃಕರಣವು ಉಕ್ಕೇರಿ ಬರಲು ಮಗನ ನೆತ್ತಿಯನ್ನು ಮೂಸಿ ನೋಡಿ ಗದ್ಗದಿತ ಕಂಠನಾಗಿ ಭಾರೆಯಾಗಿ ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಮುಂದೆ ಕೆಲ ಹೊತ್ತಿನ ಮೇಲೆ ಸಮಾಧಾನ ಹೊಂದಿ, ಅಪ್ಪ ಬಾಳ, ನನ್ನ ಪ್ರಾಣ ಪದಕವೇ ಚಂದ್ರಾಂಗದ, ನೀನು ನದಿಯಲ್ಲಿ ಮುಳುಗಿ ಎಷ್ಟು ಕಷ್ಟಪಟ್ಟೆಯೋ ಏನು. ದೈವಯೋಗದಿಂದ ವಾಸುಕಿ ಮಹಾರಾಜನ ಕೃಪೆಯಿಂದಲೂ ಬದುಕಿ ಬಂದದ್ದರಿಂದ ನನಗೆ ಹಿಡಿಸಲಾರದಷ್ಟು ಸಂತೋಷವಾಗಿದೆ. ನೀನು ಇಲ್ಲದ್ದರಿಂದ ನಾನು ಬಹಳ ಕಷ್ಟಪಟ್ಟು ಜೀವವಿದ್ದು ಇಲ್ಲದಂತಾಗಿದ್ದೇನೆ ಎಂದು ತನ್ನ ದುಃಖವನ್ನು ಹೇಳಿದನು. ನಂತರ ಅವನ ತಾಯಿಯು ಅವನನ್ನು ಅಪ್ಪಿಕೊಂಡು ಅತಿಶಯವಾದ ದುಃಖವನ್ನು ಹೊಂದಿದಳು. ಆಗ ಅವನು ತಾಯಿಯನ್ನು ಸಮಾಧಾನ ಮಾಡಿ, ಅವ್ವ, ನನ್ನ ಸಲುವಾಗಿ ನೀನು ಬಹಳ ಕಷ್ಟಪಟ್ಟೆ. ನನ್ನ ಆನಂದಕ್ಕಾಗಿ ನಾನು ಜಲಕ್ರೀಡೆಯಾಡಲಿಕ್ಕೆ ಹೋಗಿ ನದಿಯೊಳಗೆ ಮುಳುಗಿ ನಿಮಗೆ ಬಹಳ ದುಃಖ ಕೊಟ್ಟೆನು. ತಂದೆ ತಾಯಿಗಳಿಗೆ ದುಃಖ ಕೊಡುವಂತಹ ಮಗನು ಮಗನಲ್ಲ, ಅವನು ವೈರಿಯೇ ಸರಿ. ನಿಮಗೆ ನಾನು ಅತಿಶಯ ದುಃಖವನ್ನು ಕೊಟ್ಟೆನು, ಸ್ವಲ್ಪವಾದರೂ ಸುಖವನ್ನು ಕೊಡಲಿಲ್ಲ. ಆದರೆ ನಾನು ಪಾತಾಳಕ್ಕೆ ಹೋಗಿ ಮಹಾಶೇಷನ ಹತ್ತಿರ ಇಷ್ಟು ದಿವಸಗಳವರೆಗೆ ಸುಖವಾಗಿದ್ದೆನು. ನೀವು ಮಾತ್ರ ನನ್ನ ಸಲುವಾಗಿ ಅಹೋರಾತ್ರಿ ದುಃಖಿಸಿದಿರಿ. ಸತ್ಯವಾಗಿ ನನ್ನ ಮನಸ್ಸು ಕಟ್ಟಿಗೆಯಂತೆ ಕಠಿಣವಾಗಿರುವುದು. ತಾಯಿಯ ಅಂತಃಕರಣವು ಮೇಣದಂತಿರುವುದು. ಮಕ್ಕಳ ಸಲುವಾಗಿ ಅವಳಿಗೆ ಬಹಳ ಕಷ್ಟವಾಗುವುದು. ತಂದೆ ತಾಯಿಗಳಿಗಾಗುವ ದುಃಖವನ್ನು ತಿಳಿಯದಂತಹ ಮಗನು ಶತಮೂರ್ಖನು. ಒಂದು ಗಳಿಗೆ ಸ್ತನಪಾನ ಮಾಡಿಸಿದ ತಾಯಿಯ ಋಣವನ್ನು ತೀರಿಸುವುದು ಅಶಕ್ಯವು. ಮಗನಿಗೆ ತಾಯಿಯ ಹೊರತು ಉಳಿದ ದೇವರು ಹೆಚ್ಚಿನವರಲ್ಲ. ಅವನು ತಾಯಿಯ ಋಣದಿಂದ ಎಂದೂ ಮುಕ್ತನಾಗಲಾರನು. ತಾಯಿ ಎಂದರೆ ಪಾರ್ವತಿ ಸಮಾನವು. ಯಾವನು ತನ್ನ ತಾಯಿಗೆ ದುಃಖ ಕೊಡುವನು ಅವನು ನರಕಕ್ಕೆ ಹೋಗುವನು. ಅವನ ವಂಶದಲ್ಲಿ ಮಕ್ಕಳಾಗುವುದಿಲ್ಲ. ಅವನು ಜನ್ಮಗಳವರೆಗೆ ದರಿದ್ರನಾಗುವನು ಎಂದು ಚಂದ್ರಾಂಗದನು ತನ್ನ ತಾಯಿಗೆ ವಿನಯದಿಂದ ಈ ಪ್ರಕಾರವಾಗಿ ಹೇಳಿ, ಆಮೇಲೆ ತನ್ನ ಅಕ್ಕ ತಂಗಿಯರಿಗೂ ಆಪ್ತೇಷ್ಟರಿಗೂ ಮಂತ್ರಿಗಳಿಗೂ ಪುರೋಹಿತರಿಗೂ ಪ್ರಜೆಗಳಿಗೂ ಭೆಟ್ಟಿಯನ್ನು ಕೊಟ್ಟು ಎಲ್ಲರನ್ನೂ ಸಮಾಧಾನ ಮಾಡಿದನು. ನಂತರ ಎಲ್ಲರೂ ಅತಿಶಯ ಸಮಾರಂಭದಿಂದ ಊರೊಳಗೆ ಹೊಕ್ಕು ರಾಜಮಂದಿರವನ್ನು ಪ್ರವೇಶಿಸಿದರು. ಆಮೇಲೆ ಇಂದ್ರಸೇನನು ಆ ತಕ್ಷಕ ಪುತ್ರನಿಗೆ ಅತಿ ಹರ್ಷದಿಂದ ಅನೇಕ ವಸ್ತ್ರಭೂಷಣಗಳನ್ನು ಕೊಟ್ಟು ಮರ್ಯಾದೆ ಮಾಡಿ ಗೌರವಿಸಿದನು. ಆಮೇಲೆ ಚಂದ್ರಾಂಗದನು ತಂದೆಯನ್ನು ಕುರಿತು, ಹೇ ತಂದೆಯೇ, ಆ ತಕ್ಷಕ ಮಹಾರಾಜನು ನನ್ನ ಪ್ರಾಣವನ್ನು ಉಳಿಸಿದ್ದಲ್ಲದೆ ನನಗೆ ಅಪಾರವಾದ ದ್ರವ್ಯವನ್ನು ಕೊಟ್ಟನು ಮತ್ತು ಅನೇಕ ಸುಂದರ ವಸ್ತ್ರಾಭರಣಗಳನ್ನು ರತ್ನಗಳನ್ನು ಕೊಟ್ಟಿರುವನು ಎಂದು ತಕ್ಷಕನು ಮಾಡಿದ ಉಪಕಾರವನ್ನು ವಿಸ್ತಾರವಾಗಿ ಹೇಳಿದನು. ಆಗ ಇಂದ್ರಸೇನನು ಮಗನು ತಂದ ದ್ರವ್ಯವನ್ನು ವಸ್ತು ಒಡವೆಗಳನ್ನು ನೋಡಿ ಸಂತೋಷಪಟ್ಟು ತಕ್ಷಕನು ಮಹಾಧನ್ಯನು ಎಂದನು. ಆಮೇಲೆ ಅನೇಕ ವಸ್ತ್ರಾಲಂಕಾರಗಳಿಂದ ಆ ನಾಗಪುತ್ರನನ್ನು ಮನ್ನಿಸಿ ಕಳುಹಿಸಿದನು. ಬಳಿಕ ಇಂದ್ರಸೇನನು ಹರ್ಷದಿಂದ ತನ್ನ ಮಗನು ಬಂದ ಸುದ್ದಿಯನ್ನು
ತನ್ನ ಬೀಗನಾದ ಚಿತ್ರವರ್ಮ ರಾಜನಿಗೆ ತಿಳಿಸುವುದಕ್ಕಾಗಿ ತೀವ್ರವಾಗಿ ಪತ್ರ ಬರೆದು ಚಾರರ ಕೈಯಲ್ಲಿ ಕೊಟ್ಟನು. ಏನೆಂದರೆ, ನನ್ನ ಸೊಸೆಯು ಮುಖ್ಯವಾಗಿ ಬಹು ದೈವಾನಳು. ಆಕೆಯ ಧರ್ಮದ ಬಲದಿಂದಲೇ ನನ್ನ ಮಗನು ಬದುಕಿ ಬಂದನು. ಆಕೆಯು ಬಿಟ್ಟು ಬಿಡದೆ ಒಳ್ಳೆ ಭಕ್ತಿಯಿಂದ ಶ್ರೀ ಶಂಕರನನ್ನು ಆರಾಧಿಸಿದ ಪುಣ್ಯದಿಂದಲೇ ಆಕೆಯ ಬಳೆ, ಹೆಳಲು, ಕುಂಕುಮಗಳು ಸ್ಥಿರವಾದವು. ಅದರಿಂದ ನನ್ನ ಮಗನು ಬದುಕಿ ಬಂದನು. ನನ್ನ ಸೊಸೆಯು ಅಖಂಡ ಸೌಭಾಗ್ಯವತಿಯು ಎಂದು ಪತ್ರವನ್ನು ಬರೆದು ತೀವ್ರವಾಗಿ ಚಿತ್ರವರ್ಮನಿಗೆ ಮುಟ್ಟುವಂತೆ ಚಾರನನ್ನು ಕಳಿಸಿದನು. ಆ ಚಾರರು ಪತ್ರವನ್ನು ತೆಗೆದುಕೊಂಡು ತೀವ್ರವಾಗಿ ಹೊರಟು ಚಿತ್ರವರ್ಮ ರಾಜನ ಹತ್ತಿರ ಹೋಗಿ ಆ ಪತ್ರವನ್ನು ಕೊಟ್ಟು ಆನಂದದಿಂದ ಚಂದ್ರಾಂಗದನು ಮರಳಿ ಬಂದ ಶುಭ ವಾರ್ತೆಯನ್ನು ವಿಸ್ತಾರವಾಗಿ ಹೇಳಿದನು. ಅದನ್ನು ಕೇಳಿ ಚಿತ್ರವರ್ಮನು, ಸೀಮಂತಿನಿಯು, ಸಕಲ ಪರಿವಾರದವರು ಮಹಾ ಸಂತೋಷವನ್ನು ಹೊಂದಿದರು. ಆಗ ಚಿತ್ರವರ್ಮನು ಬ್ರಾಹ್ಮಣರಿಗೆ ಅಪಾರ ದಾನ ಧರ್ಮಗಳನ್ನು ಮಾಡಿ ಆ ಬಂದ ಚಾರರಿಗೆ ಅನೇಕ ವಸ್ತ್ರಭೂಷಣಗಳನ್ನು ಕೊಟ್ಟು ಸಂತೋಷಪಡಿಸಿದನು. ಸೀಮಂತಿನಿಯು ತನ್ನ ಸಖಿಯನ್ನು ಕುರಿತು, ಅವ್ವ ಸಖಿಯರೇ, ಮೊನ್ನೆ ಸೋಮವಾರದ ದಿವಸ ನದಿಯೊಳಗಿಂದ ಬಂದು ಮಾತನಾಡಿದ ಆ ಪುರುಷನೇ ಸತ್ಯವಾಗಿ ನನ್ನ ಪತಿಯು. ಆಹಾ, ಗಿರಿಜಾರಮಣನ ಅಗಾಧ ಲೀಲೆಯನ್ನು ವರ್ಣಿಸಲು ಅಶಕ್ಯವು ಎಂದು ಆನಂದ ಸಾಗರದಲ್ಲಿ ತೇಲಾಡುತ್ತಿದ್ದಳು. ಇತ್ತ ಇಂದ್ರಸೇನನು ಮನಸ್ಸಿನಲ್ಲಿ ತನ್ನ ಪುತ್ರನಾದ ಚಂದ್ರಾಂಗದನ ಲಗ್ನವನ್ನು ಮತ್ತೊಮ್ಮೆ ತೀವ್ರವಾಗಿ ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕೆಂದು ತನ್ನ ರಾಜಪರಿವಾರ ಮತ್ತು ಸೇನಾ ಸಹಿತನಾಗಿ ಸಕಲೈಶ್ವರ್ಯದಿಂದ ಕೂಡಿ ಹೊರಟು ಚಿತ್ರವರ್ಮನ ನಗರಕ್ಕೆ ಬಂದನು. ಆ ಸುದ್ದಿಯನ್ನು ಕೇಳಿ ಚಿತ್ರವರ್ಮನು ಒಳ್ಳೆ ಸಮಾರಂಭದಿಂದ ಬೀಗರನ್ನು ಎದುರುಗೊಂಡು ಊರೊಳಗೆ ಕರಕೊಂಡು ಬಂದು ಅರಮನೆಯಲ್ಲಿ ಇಳಿಸಿದನು. ಆಮೇಲೆ ಇಂದ್ರಸೇನನು ಅಲ್ಲಿ ಅತಿಶಯವಾಗಿ ಮಹೋತ್ಸವಗಳನ್ನು ಮಾಡಿ ಒಳ್ಳೆ ದುರಂಧರವಾಗಿ ಪುನಃ ಚಂದ್ರಾಂಗದ ಸೀಮಂತಿನಿಯರ ಲಗ್ನ ಮಾಡಿದನು. ಆಮೇಲೆ ಆ ದಂಪತಿಗಳು ಅನ್ಯೋನ್ಯರಾಗಿ ಆನಂದದಿಂದ ಭೆಟ್ಟಿಯನ್ನು ತೆಕ್ಕೊಂಡರು. ಬಳಿಕ ಚಂದ್ರಾಂಗದನು ತನ್ನ ಪತ್ನಿಗೆ ಒಳ್ಳೆಯ ಪ್ರೀತಿಯಿಂದ ಪಾತಾಳದಿಂದ ತಂದ ಅಮೂಲ್ಯವಾದ ಯಾವತ್ತೂ ವಸ್ತು ಒಡವೆಗಳನ್ನು ಕೊಟ್ಟಿದ್ದಲ್ಲದೆ ಶಿಕ್ಷಕನು ಕೊಟ್ಟ ಅಮೃತವನ್ನು ಆಕೆಗೆ ಕುಡಿಸಿದನು. ಆಗ ಅಲ್ಲಿ ಮಹಾ ಆನಂದವು ನಡೆಯಿತು. ಆಮೇಲೆ ಚಂದ್ರಾಂಗದನು ಸೀಮಂತಿನಿಗೆ ಕಲ್ಪವೃಕ್ಷದ ಫಲಗಳನ್ನು ಕೊಟ್ಟು ಸಂತೋಷಪಡಿಸಿದನು. ಆಕೆಗೆ ಕೊಟ್ಟಂತ ಅಮೂಲ್ಯ ವಸ್ತ್ರಾಭರಣಗಳ ಕಾಂತಿಯು 10 ಯೋಜನಗಳವರೆಗೆ ಹೋಯಿತು. ಚಿತ್ರವರ್ಮನ ರಾಜಪರಿವಾರದವರಿಗೂ ಆ ರಾಜ್ಯದ ಸಕಲ ಪ್ರಜೆಗಳಿಗೂ ಆದ ಆನಂದಕ್ಕೆ ಪಾರವಿಲ್ಲದಂತಾಯಿತು. ಈ ಪ್ರಕಾರ ಇಂದ್ರಸೇನನು ಉತ್ಸಾಹದಿಂದ ಲಗ್ನ ಮಾಡಿ ಸೀಮಂತಿನಿ ಸಹಿತ ಸಕಲ ಪರಿವಾರದೊಡನೆ ತನ್ನ ಪಟ್ಟಣಕ್ಕೆ ನಡೆದನು. 3 ಲೋಕದಲ್ಲಿ ಸೀಮಂತಿನಿಯ ವೈಭವಕ್ಕೆ ಸರಿಯಿಲ್ಲದಂತಾಯಿತು. ಆಕೆಯು ತನ್ನ ಪತಿಯ ಕೈ ಹಿಡಿದುಕೊಂಡು ಸುಖ ಸಲ್ಲಾಪದ ಮಾತಾಡುತ್ತಾ ನಡೆದಿದ್ದಳು. ಈ ಪ್ರಕಾರ ಇಂದ್ರಸೇನನು ತನ್ನ ಪಟ್ಟಣಕ್ಕೆ ಹೋಗಿ ಚಂದ್ರಾಂಗದನಿಗೆ ರಾಜ್ಯಾಭಿಷೇಕ ಮಾಡಲು ಅವನು 10,000 ವರುಷ ಸುಖದಿಂದ ರಾಜ್ಯವಾಳಿದನು ಎಂದು ಸೂತನು ಆ ಋಷಿಗಳಿಗೆ ಹೇಳಿದನು. ಎಲೈ ಸುವಾಸಿನಿಯೇ, ಕೇಳು. ಆ ಸೀಮಂತಿನಿಯು ಸೋಮವಾರ ಉಪವಾಸದಿಂದಲೂ ಭಕ್ತಿಯಿಂದಲೂ ಬಿಟ್ಟು ಬಿಡದೆ ಗೌರಿ ಹರನನ್ನು ಪೂಜಿಸಿದ ಪುಣ್ಯ ಪ್ರಭಾವದಿಂದ ಇಷ್ಟಾರ್ಥವನ್ನು ಪಡೆದಳು. ಆ ಸೋಮವಾರ ವ್ರತವು ಈ ಪ್ರಕಾರ ವಿಚಿತ್ರವಾಗಿರುವುದು. ಆದ್ದರಿಂದ ನೀನು ನನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಆ ವ್ರತವನ್ನು ಮಾಡು. ಅದರಿಂದ ನಿನ್ನ ಹೆಳಲು, ಕಂಕಣಗಳು, ಸೌಮಾಂಗಲ್ಯವು ಅಖಂಡವಾಗಿರುವವು. ನಿನಗೆ ಅನೇಕ ಹೆಣ್ಣು ಗಂಡು ಮಕ್ಕಳಾಗುವರು ಎಂದು ಶ್ರೀ ಗುರುಗಳು ಆಕೆಗೆ ಪ್ರೀತಿಯಿಂದ ಹೇಳಿದರು. ಶ್ರೀ ಗುರುಗಳ ಮಾತು ಕೇಳಿ ಆ ದಂಪತಿಗಳು ವಿನಯದಿಂದ, ಸ್ವಾಮಿ, ಶ್ರೀ ಗುರುಗಳೇ, ತಮ್ಮ ಚರಣ ಸೇವೆಯೇ ನಮ್ಮ ಸರ್ವ ಮನೋರಥಗಳನ್ನು ಪೂರ್ಣ ಮಾಡುವುದು. ಅಂದ ಮೇಲೆ ನಮಗೆ ಬೇರೆ ವ್ರತ ಯಾತಕ್ಕೆ ಬೇಕು? ನೀವು ನಮ್ಮ ಪ್ರಾಣ ನಾಯಕನಾಗಿರುವಿರಿ. ಆದ್ದರಿಂದ ನಮಗೆ ನಿಮ್ಮ ಹೊರತು ಬೇರೆ ಏನೂ ಗೊತ್ತಿಲ್ಲ. ತಮ್ಮ ಸ್ಮರಣ ಮಾತ್ರದಿಂದ ನಮಗೆ ಎಲ್ಲವೂ ಸಿದ್ಧಿಸುವವು ಎಂದು ಶ್ರೀ ಗುರುಗಳ ಚರಣಗಳಿಗೆ ನಮಸ್ಕರಿಸಿದರು. ಆಗ ಶ್ರೀ ಗುರುಗಳು, ಎಲೈ ದಂಪತಿಗಳೇ, ನೀವು ನಮ್ಮ ಮಾತಿನಂತೆ ಆ ಸೋಮವಾರ ವ್ರತವನ್ನು ಮಾಡಿರಿ. ಆ ಸೇವೆಯೇ ನಮಗೆ ಮುಟ್ಟುವುದು ಎಂದು ಹೇಳಿದರು. ಶ್ರೀ ಗುರುಗಳ ಅಪ್ಪಣೆಯಂತೆ ಅವರು ಅಲ್ಲಿಯೇ ಸೋಮವಾರ ವ್ರತವನ್ನು ಹಿಡಿದು ಶ್ರೀ ಸಾಂಬ ಸದಾಶಿವನ ಪೂಜೆಯನ್ನು ಮಾಡಿದರು. ಆಮೇಲೆ ಆ ದಂಪತಿಗಳ ತಾಯಿ ತಂದೆಗಳು ಅವರ ಭೆಟ್ಟಿಯ ಸಲುವಾಗಿ ಬಂದು ತಮ್ಮ ಮಕ್ಕಳಿಂದ ಎಲ್ಲ ಸಂಗತಿಯನ್ನು ಸಾತ್ಯಂತವಾಗಿ ಕೇಳಿ ಅವರ ತಾಯಂದಿರು ಅತ್ಯಂತ ಸಂತೋಷವನ್ನು ಹೊಂದಿ ಅತ್ಯಾನಂದದಿಂದ ಶ್ರೀ ಗುರುಗಳನ್ನು ಪೂಜಿಸಿ ಅಪರಿಮಿತ ದ್ರವ್ಯವನ್ನು ಖರ್ಚು ಮಾಡಿ ಬ್ರಾಹ್ಮಣರ ಸಮಾರಾಧನೆ ಮಾಡಿದರು. ಆಮೇಲೆ ಆನಂದದಿಂದಲೂ ಭಕ್ತಿಯಿಂದಲೂ ಮತ್ತೆ ಅಹೋರಾತ್ರಿ ಅನೇಕ ಸಮಾರಂಭಗಳನ್ನು ಮಾಡಿದರು. ಈ ಪ್ರಕಾರವಾಗಿ ಆದ ಮೇಲೆ ಅವರೆಲ್ಲರೂ ಶ್ರೀ ಗುರುಗಳಿಗೆ ವಂದಿಸಿ ಅವರ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಊರುಗಳಿಗೆ ಹೋದರು.
ಈ ಸುದ್ದಿಯು 4 ರಾಷ್ಟ್ರಗಳಲ್ಲಿ ಹಬ್ಬಿ ಶ್ರೀ ಗುರುಗಳ ಪ್ರಸಿದ್ಧಿಯು ಬಹಳವಾಯಿತು. ಮುಂದೆ ಶ್ರೀ ಗುರುಗಳ ಆಶೀರ್ವಾದದಿಂದ ಆ ದಂಪತಿಗಳಿಗೆ ಪೂರ್ಣಾಯುಷಿಗಳಾದ 5 ಮಂದಿ ಮಕ್ಕಳಾದರು. ಆ ದಂಪತಿಗಳು ಪ್ರತಿ ವರುಷ ಗುರುಗಳ ದರ್ಶನಕ್ಕೆ ಗಾಣಗಾಪುರಕ್ಕೆ ಬರುತ್ತಿದ್ದರು. ಎಲೈ ಶಿಷ್ಯನಾದ ನಾಮಧಾರಕನೇ, ಶ್ರೀ ಗುರುಗಳ ಮಹಾತ್ಮೆಯು ಈ ಪ್ರಕಾರವಾಗಿರುತ್ತದೆ ಎಂದು ಸಿದ್ಧರು ಹೇಳುವ ಗುರುಚರಿತ್ರೆಯನ್ನು ನಾಮಧಾರಕನು ಅತಿ ಪ್ರೀತಿಯಿಂದ ಕೇಳುತ್ತಿದ್ದನೆಂದು ಗುರುಭಕ್ತನಾದ ಸರಸ್ವತಿ ಗಂಗಾಧರನು ಶ್ರೋತೃಗಳನ್ನು ಕುರಿತು ವಿನಯದಿಂದ, ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳು ವಂಶ ಪರಂಪರೆಯಾಗಿ ನಮ್ಮ ಗುರುಗಳು ಹಾಗೂ ಈ ಪ್ರಕಾರ ವರದ ಮೂರ್ತಿಗಳು ಆಗಿದ್ದಾರೆ. ಎಲ್ಲರೂ ಕೇಳಿರಿ. ಶ್ರೀ ಗುರುಗಳನ್ನು ಭಕ್ತಿಯಿಂದ ಸೇವಿಸಿದರೆ ಅವರು ತೀವ್ರವಾಗಿ ಪ್ರಸನ್ನರಾಗಿ ಭಕ್ತರ ಮನೋರಥಗಳನ್ನು ಪೂರ್ಣ ಮಾಡುವರು. ನೀವು ಮನಸ್ಸಿನಲ್ಲಿ ಏನು ಸಂದೇಹ ಮಾಡಬೇಡಿರಿ. ಸಕ್ಕರೆಯ ರುಚಿಯನ್ನು ಹೇಳಲಿಕ್ಕೆ ಬೇರೆ ಯಾತರ ಉಪಮೆಯನ್ನಾದರೂ ಕೊಡಬೇಕೆ? ಅದು ಮನಸ್ಸಿಗೆ ತಿಳಿದೇ ಇರುತ್ತದೆ. ಹಾಗೂ ಕೈಯೊಳಗಿನ ಕಂಕಣವನ್ನು ನೋಡಲಿಕ್ಕೆ ಕನ್ನಡಿಯು ಯಾತಕ್ಕೆ ಬೇಕು? ಯತಿಗಳಾದ ಗುರುಗಳ ಕೀರ್ತಿಯು ಎಲ್ಲ ಕಡೆಯಲ್ಲೂ ಹಬ್ಬಿ ಭೂಮಂಡಲದಲ್ಲಿ ಪ್ರಖ್ಯಾತವಾಯಿತು. ಅವರ ಮಹಿಮೆಯ ದೃಷ್ಟಾಂತಗಳು ಪ್ರತ್ಯಕ್ಷವಾಗಿ ಕಂಡ ಮೇಲೆ ಪ್ರಮಾಣಿಸಿ ನೋಡುವ ಕಾರಣವೇನು? ಯಾವತ್ತೂ ಜನರು ಕೇಳಿರಿ, ನಿಮಗೆ ಉತ್ತಮ ಹಿತವನ್ನು ಹೇಳುವೆನು. ಶ್ರೀ ಗುರುಗಳ ಸೇವೆಯನ್ನು ಮಾಡುವವರ ಮನಸ್ಸಿನ ಇಚ್ಛೆಗಳು ತೀವ್ರವಾಗಿ ಪೂರ್ಣವಾಗುವವು. ಅಮೃತದ ಅರವಟ್ಟಿಗೆಯಲ್ಲಿ ಉತ್ತಮವಾದ ಅಮೃತವನ್ನು ಹಾಕಿಟ್ಟಿದೆ, ಅದನ್ನು ಬೇಕಾದಷ್ಟು ಕುಡಿಯಿರಿ. ಅಂದರೆ ಅಮೃತದಂತಿರುವ ಗುರುಚರಿತ್ರೆಯನ್ನು ಒಳ್ಳೆಯ ಭಕ್ತಿ ಪ್ರೀತಿಗಳಿಂದ ಓದಿರಿ ಹಾಗೂ ಕೇಳಿರಿ. ಗುರುಚರಿತ್ರೆಯು ಕಾಮಧೇನು ಸ್ವರೂಪವಾಗಿರುವುದು. ಅದನ್ನು ಕೇಳಲು ಪತಿತನು ಸಹ ಪಾವನನಾಗುವನು. ಇದಕ್ಕೆ ಕಾಮಧೇನುವೆಂಬ ಹೆಸರು. ಅದರಿಂದ ಈ ಗುರುಚರಿತ್ರೆಯು ಇಚ್ಛಿಸಿದ್ದನ್ನು ಕೊಡುವುದು. ಶ್ರೀ ಗುರುಚರಿತ್ರೆಯ ಈ 35ನೇ ಅಧ್ಯಾಯದಲ್ಲಿ ವಿಖ್ಯಾತವಾದ ಸೀಮಂತಿನಿಯ ಆಖ್ಯಾನವು ಹೇಳಲ್ಪಟ್ಟಿರುವುದು. ಇತಿ ಶ್ರೀ ಗುರುಚರಿತ್ರ ಪರಮ ಕಥಾ ಕಲ್ಪತರೋ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ದಂಪತಿಸ್ಯ ಸೋಮವಾರ ವ್ರತ ಮಹಿಮ ವರ್ಣನೋಪದೇಶ ಕೃತ ನಾಮ 35 ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.